ನಾನು ಎಸ್ ಸಿ ಅಂತ ಹೇಳಿ ರಿಸರ್ವ್ ಕ್ಯಾಂಡಿಡೇಟ್ ಅಂದ್ರೆ 3 ಓಟ್ ಒಬ್ನಿಗೆ ಒಂದು ಎಸ್ ಸಿಗೆ ಹಾಕಬೇಕು 2 ಜನರಲ್ ಹಾಕಬೇಕು ಹಿಂಗಿತ್ತು ಆ ಸಮಯದಲ್ಲಿ 2 ಓಟ್ ನನಗಂತೂ ಹೈಯೆಸ್ಟ್ ಓಟ್ ಹಾಕಿದ್ರು ಆ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮತ ಹೊಂದಿದಂಥ ರೈಟ್ ಕಮ್ಯುನಿಟಿಯವರು ನನ್ನ ವಿರೋಧ ಅಭ್ಯರ್ಥಿ ನಮ್ಮ ಅಜ್ಜ SSLC ಪಾಸ್ ಆಗಿದ್ದ ಅಂಥ ಟೈಮ್ನಾಗ ಆ ಟೈಮ್ನಾಗ SSLC ನೋಡ್ಲಾಕ್ ಬರ್ತಿದ್ರತ್ತ ಅವನಿಗೆ SSLC ಪಾಸ್ ಆಗಿದ್ದಕ್ಕಾಗಿ ಪ್ಲೇಗ್ನಾಗ ಸತ್ತು ಹೋದ್ರು ಅವರು. ಅಂದರೆ ನಾನು ಆ ಸಮಯದಲ್ಲಿ ನಾನೇ ಆಕಾಂಕ್ಷಿಯಾಗಿ ನನಗೆ ಟಿಕೆಟ್ ಯಾರಿಗೆ ಕೊಡೋದಪ್ಪ ನೀನೇ ಮಾಡು ಅಂತೆಲ್ಲ ಯಡಿಯೂರಪ್ಪ ಎಲ್ಲರೂ ಹೇಳಿದರು. ಎಲ್ಲರೂ ನನ್ನ ಮ್ಯಾಗೆ ಭಾಳ ಪ್ರೀತಿ. ಆದರೆ ಅನಿವಾರ್ಯ ಕಾರಣದಿಂದ ಕುತಂತ್ರದಿಂದ ಕಾರಜೋಳ ಅವರ ಕುತಂತ್ರದಿಂದ ಟಿಕೆಟ್ ತಪ್ಪಿ ಅವ್ರ ಮಗನಿಗೆ ಟಿಕೆಟ್ ಹೋಯಿತು. ಅವರು ಇದ್ದ ಸಮಯದಲ್ಲೇ ನೀರಾವರಿ ಸಚಿವರು ಇದ್ದ ಸಮಯದಲ್ಲಿ ಚಡ್ಚಾಣಿ ಎತ್ ನೀರಾವರಿ ಅಂತೇಳಿ 21,000 ಎಕರೆ ನೀರು ಅಂತ ಒಂದು ಯೋಜನೆ, ಅದು ಔಟ್ಲೆಟ್ಗಳ ಮುಖಾಂತರ 620 ಔಟ್ಲೆಟ್ಗಳದವ್ರು 620 ಔಟ್ಲೆಟ್ನಿಂದ ಹೋಗ್ಬೇಕದು. ಅದು 2013ರಾಗೆ ಮುಗಿಬೇಕಾಗಿದೆ. ಮತ್ತು ಅನ್ನಭಾಗ್ಯದಂತಂತೂ ಉಪವಾಸ ಯಾರೂ ಬೀಳಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ನನ್ನ ದೃಷ್ಟಿಕೋನದಾಗ ಇಂಥ ಯೋಜನೆಯನ್ನು ಕೊಟ್ಟಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೂ ಮತ್ತು ಎಲ್ಲ ಮಂತ್ರಿಗಳಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ ನಾನು. ಯುವಕರಿಗೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಯುವಕರು, ಮತ್ತು ನಮ್ಮ ಯುವತಿಯರು ಬೇರೆ ಬೇರೆ ತಾಲೂಕಿಗೆ ಅಲ್ಲಿ ಗಾರ್ಮೆಂಟ್ಸ್ಗಳನ್ನು ಹುಡುಕ್ತಾ ಇದ್ದಾರೆ. ಅಂತ ಉದ್ಯೋಗದ ಬಗ್ಗೆ ಯಾಕೆ ಚಿಂತನೆ ನಡೆಸ್ತಾ ಇಲ್ಲ? ಚಡ ಡೆವಲಪ್ಮೆಂಟ್ ಆಗ್ತಾ ಇದೆ, ನಾಗ್ತಾನ್ ಯಾಕೆ ಆಗ್ತಾ ಇಲ್ಲ? ಡೌನ್ ಆಗ್ತಾ ಇದೆ. ಇದು ಹಳ್ಳಿಯಾಗಿ ಉಳಿದಿದೆ, ಸಿಟಿಯಾಗಿ ಬೆಳೀತಾ ಇದೆ. ಇದಕ್ಕೆ ವಿಠಲ್ ಅವರ ಗಮನ ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷದಲ್ಲಿ ಮಾರ್ಗ ಏನು? ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಆ ವಿಷಯಗಳನ್ನು ಏನಂತ ಹೇಳಿದರೆ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ಸರ್ಕಾರದ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕ್ ಅನ್ನು ನಡೀತಾ ಇದೆ. ಮತ್ತು ವಿಶೇಷವಾಗಿ 5 ಗ್ಯಾರಂಟಿ ಬಂದಾಗಿಂದ ರಾಜ್ಯ ಸರ್ಕಾರ 135 ಮತ್ತು ಬೈ ಎಲೆಕ್ಷನ್ ಮತ್ತು ಸ್ವತಂತ್ರ ಅವರು ಬೆಂಬಲ ಕೊಟ್ಟಿರ್ತಕ್ಕಂಥ 140 ಸ್ಥಾನ ಬಹುಮತ ಸರ್ಕಾರ ಈ 2.5 ವರ್ಷದಿಂದ ಗ್ಯಾರಂಟಿ ಜೊತೆಯಲ್ಲಿ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಗೆ ಪಾತ್ರವಾಗ್ತಾ ಇದೆಯಾ, ಅಥವಾ ಈಗ ಬಂದಿರತಕ್ಕಂಥ ಶಾಸಕರು ಸರ್ಕಾರ ಜೊತೆ ಮತ್ತು ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿಯವ್ರ ಜೊತೆ ಮತ್ತು ಉಪಮುಖ್ಯಮಂತ್ರಿಯವ್ರ ಜೊತೆ ಕೂಡಿಕೊಂಡು ಆ ಇಲಾಖೆಯ ಸಚಿವರ ಜೊತೆ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಡೆವಲಪ್ಮೆಂಟ್ ವಿಷಯಗಳನ್ನು ತರೋದರಲ್ಲಿ ಯಾವ ರೀತಿ ಯಶಸ್ವಿ ಆಗ್ತಾ ಇದ್ರೆ, ವಿಶೇಷವಾಗಿ ಬೇಡಿಕೆ ಬರ್ತಾ ಇರುವಂಥ ಕ್ಷೇತ್ರದಲ್ಲಿ ನಮಗೆ ಮನೆ ಇಲ್ಲ, ನಮಗೆ ನಿವೇಶನ ಇಲ್ಲ, ನಮಗೆ ಉದ್ಯೋಗದ ಕೊರತೆ ಇದೆ, ಇವೆಲ್ಲ ವಿಷಯಗಳನ್ನು ಇವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಮತ್ತು ಈ ವಿಷಯಗಳ ಬಗ್ಗೆ ಹಾಲಿ ಶಾಸಕರುಗಳು ಆ ಕ್ಷೇತ್ರದಲ್ಲಿ ಏನು ನಡೆಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಕಿತ್ತೂರು ಕರ್ನಾಟಕ ಭಾಗದ ವಿಜಯಪುರ ಜಿಲ್ಲೆಯ ನಾಗಠಾನ್ ಚಡಚಣ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಇವೆಲ್ಲ ಡೆವಲಪ್ಮೆಂಟಿನ ಹಿನ್ನೆಲೆಗಳನ್ನು ಮತ್ತು 28 29 ಭವಿಷ್ಯದ ಬಗ್ಗೆ. ಇಂದು ನಮ್ಮ ಜೊತೆ ನಾಗಠಾನ್ ವಿಧಾನಸಭಾ ಕ್ಷೇತ್ರದ 2008ರಿಂದ 2013ವರೆಗೆ ಶಾಸಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು 2023ರಿಂದ 25ರವರೆಗೆ ಶಾಸಕರಾಗಿ ಮುಂದೆ ವರೆದಿರ್ತಕ್ಕಂಥವರು. 13ರಲ್ಲಿ ಟಿಕೆಟ್ ಸಿಗಲಿಲ್ಲ, 18ರಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ತು, 23ರಲ್ಲಿ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ತು. ಕ್ಷೇತ್ರ ಜನ ಕೈ ಬಿಡಲಿಲ್ಲ. ನುಡದಂತೆ ನಡೆದುಕೊಂಡ ಮತ್ತು ಮಾತು ಕಡಿಮೆ ಕೆಲಸ ಹೆಚ್ಚಿಗೆ, ಕೆಲಸ ಇದ್ದರೆ ನನ್ನ ಮುಂದೆಗಡೆ ಬನ್ನಿ, ಕೆಲಸ ಇಲ್ಲಂದ್ರೆ ಮತ್ತೊಬ್ಬರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಈ ಮುಂದೆ ಹೋಗ್ತಾ ಇರುವಂಥ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಠಲ್ ಕಟಕ್ದೊಂಡ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜೊತೆ ಪ್ರಾರಂಭ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಆರೋಗ್ಯ ಹೇಗಿದೆ ಸರ್ ನಿಮ್ಮದು? ಚೆನ್ನಾಗಿದೆ ಸರ್. ನನ್ನ ಮೊದಲನೇ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನಿಮ್ಗೀಗ ಎಷ್ಟು ವಯಸ್ಸು ಅಂತ ತಿಳ್ಕೊಬೋದಾ ಸರ್? 66 ಇಯರ್ಸ್, 66 ವರ್ಷ. ಹೌದು. ಆದರೂ ಇಷ್ಟು ಆಕ್ಟಿವ್ ಆಗಿದ್ರಲ್ಲ ಸರ್? ಏನಿಲ್ಲ ಸರ್, ನಿನ್ನೆ ಕೂಡ ರಾತ್ರಿ ದೇವರದೇ ಮತ್ತು ನಮ್ಮ ಮತದಾರರ ಕೃಪಾ ಆಶೀರ್ವಾದ. ಆದರೂ ಕೂಡ ನಿನ್ನೆ ಬೆಂಗಳೂರಿಂದ ಸುಸ್ತಾಗಿ ಬಂದರೆ ವಿಶ್ರಾಂತಿ ಪಡೆಯೋದಕ್ಕಿಂತ ಕ್ಷೇತ್ರದಲ್ಲಿ ಕೆಲಸನೇ ಹೆಚ್ಚಿಗೆ ಅಂತ ಮತ್ತೆ ಹೊರಟು ಬಿಟ್ರಿ ಮುಂಜಾನೆ. ಹೌದು ಸರ್. ಎಷ್ಟು ಗಂಟೆ ಬಂದ್ರಿ ಸರ್ ಬೆಂಗಳೂರಿಂದ? ಬೆಂಗಳೂರಿಂದ ಬಸ್ ಲೇಟ್ ಆಯ್ತು ರೀ, 8-8 ಬಂತು ರೀ ಮುಂಜಾನೆ 8 ಬಂದ್ರೆ
ಅಲ್ಲಿ 11 ಗಂಟೆಗೆ ಮಣ್ಣದ 10 ಗಂಟೆಗೆ ಮಣ್ಣದ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಹ್ಮ್ 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 ನೇರವಾಗಿ ಅಲ್ಲಿಗೆ ಹೋಗಿದ್ದೆ. ಹ್ಮ್ 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 ಹೋಗಿ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬನ್ನಿ. ಎಸ್ ಸರ್. ಸರಿ ಸರ್, ನನ್ನ ರಾಜಕೀಯ ವಿಷಯಗಳನ್ನು ಮಾತಾಡೋಕ್ಕಿಂತ ಮುಂಚೆ ಮತ್ತು ಕ್ಷೇತ್ರದ ಅಭಿವೃದ್ಧಿ ವಿಷಯಗಳನ್ನು ಮಾತಾಡೋಕ್ಕಿಂತ ಪೂರ್ವಕವಾಗಿ ಸ್ವಲ್ಪ ನಿಮ್ಮ ಜೀವನದ ಬಗ್ಗೆ, ತಾವು ಬಂದಿರತಕ್ಕಂಥ ವೇದಿಕೆಗಳ ಬಗ್ಗೆ, ನೀವು ನೋಡಿರ್ತಕ್ಕಂಥ ಕಷ್ಟ, ನೋವು, ನಲುವು, ಮತ್ತು ಸುಖ, ಶಾಂತಿ, ಕುಟುಂಬದ ಬೆಂಬಲ, ಮತ್ತು ಎಲ್ಲರದು ವಿಷಯಗಳನ್ನು ಇಟ್ಕೊಂಡು ನೀವು ಯಾವ ರೀತಿ ಇಷ್ಟು ಮುಗ್ಧರಾಗಿ ಇಷ್ಟು ತಾಳ್ಮೆಯಿಂದ ಹೇಗೆ ಹೋಗ್ತಾ ಇದ್ದೀರಿ, ಎಲ್ಲಿಂದ ಪ್ರಾರಂಭವಾಯ್ತು ಸರ್ ನಿಮ್ಮ ಜೀವನ? ನಿಮ್ಮ ಮಾತೋಶ್ರೀಯವರು ಮತ್ತು ನಿಮ್ಮ ಪೂಜ್ಯ ತಂದೆಯವರ ಆಶೀರ್ವಾದದಿಂದ ನಿಮ್ಮ ಪ್ರಾರಂಭ ಆಗಿರ್ತಕ್ಕಂಥ ಜೀವನ. ಸರ್, ನಾನು ನಮ್ಮಲ್ಲಿ ನಮ್ಮ ತಂದೆ ಮತ್ತು ತಾಯಿ ಅನ್ಎಜುಕೇಟೆಡ್ ಇದ್ದರೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃಪಾ ಆಶೀರ್ವಾದದಿಂದ ನಾವು ಎಲ್ಲರೂ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಇದ್ದಾರೆ. ಕೆಲವೊಬ್ಬರು ನಮ್ಮ ತಂಗಿಯರು ಅಕ್ಕಂದರಲ್ಲಿ ನೌಕರಿ ಸೇರಿದ್ದಾರೆ ಪರ್ಟಿಕ್ಯುಲರ್. ನಾನು 8ನೇವ ನಮ್ಮ ಫ್ಯಾಮಿಲಿಯಲ್ಲಿ. ಇಟ್ ಇಸ್ ಎ ಗ್ರೇಟ್. ಹೇಳಬೇಕಂದ್ರೆ ಟೋಟಲಿ 8ನೇದವನಾಗಿ ಹುಟ್ಟಿದ್ರು ಸಹಿತ ನಾನು ನಮ್ಮ ಅಪ್ಪ, ನಮ್ಮ ತಂದೆ ನನ್ನ ಗಂಡಸು ಮಕ್ಕಳು ಹುಟ್ಟಲೆಪ್ಪ ಅಂತ ಏನೋ ಬೇಡ್ಕೊಂಡು ವಿಠ್ಠಲನ ಭಕ್ತನಾಗಿ ಪಂಢರಪುರಕ್ಕೆ ಹೋಗಿ ಬಂದಮೇಲೆ ನಾನು ಹುಟ್ಟೀನಿ ಅಂಥೇಳಿ ನನ್ನ ಹೆಸರು ವಿಠ್ಠಲ ಇಟ್ಟಿದ್ದಾರೆ. ಇದು ಆ ಭಗವಂತನ ಕೃಪಾ ಆಶೀರ್ವಾದದಿಂದ ಮತ್ತು ಎಲ್ಲವೂ ನಾನು ಹಾಗೆ ಮುಂದೆ ಇಂಡಿಯಲ್ಲಿ ಶಾಲೆಗೆ ಹೋದೆ. ಇಂಡಿಯಲ್ಲಿ ಹೈಸ್ಕೂಲ್ ಇಂಡಿಯಲ್ಲಿ ಸ್ಟೇ. ಆದರೆ PUC ನಂತರ ಇಲ್ಲಿ ವಿಜಯಪುರದಲ್ಲಿ BLD ಕಾಲೇಜಿನಲ್ಲಿ PUC ಕಾಮರ್ಸ್ ಕಲ್ತೀವಿ. ಕಾಮರ್ಸ್ PUC ಮುಗಿದ ತಕ್ಷಣ BCom ಹಚ್ಚಿ ಅಲ್ಲೇ BCom ಮುಗಿದ್ವಿ. ಮತ್ತು ನಾನು ಈ ರಾಜಕೀಯ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನಾನು ಬರಬಾರ್ದು ನಿಶ್ಚಯ ನಿರ್ಧಾರ ಮಾಡಿದವ. ನಾನು ಸುಮ್ಮನೆ ಸೂಟಿಗೆ ಅಂತ ಹೋದೆ ನಾನು ಮನೆಗೆ. ಸೂಟಿ ಹೋದರೆ ಅವತ್ತಲ್ಲಿ ಚುನಾವಣೆ ನಡೆದಿತ್ತು, ಪುರಸಭೆ ಚುನಾವಣೆ ನಡೆದಿತ್ತು. ನಾನು ಜಸ್ಟ್ ಲೈಕ್ ಪಾಲಿಟಿಕ್ಸ್ ನನ್ನ ತೊಗೊಂಡು ಮೈನರ್ ನಂದು ಪಾಲಿಟಿಕ್ಸ್ ಇತ್ತು. ಪಾಲಿಟಿಕ್ಸ್ನೊಳಗೆ ಅದು ಹ್ಯಾಂಗೆ ತುಂಬ್ತಾರೆ, ಪ್ರಾಕ್ಟಿಕಲ್ ನಾಲೆಜ್ ಸಿಗ್ತದೆ ಬಾ ಅಂಥೇಳಿ ನಾನು ಸುಮ್ಮನೆ ಒಂದು ಅರ್ಜಿ ಕಟ್ಟಿದೆ. 10 ರೂಪಾಯಿ ಚಾರ್ಜ್ ಇತ್ತು. ಅಂದರೆ ಆ ಪುರಸಭೆಗೆ ಬರ್ತಾ ಇದ್ರೆ ಬರೋಕ್ಕಿಂತ ಹಿಂದ್ಗಡೆ ತಾವು ಉದ್ಯೋಗ ಅಥವಾ ನಿಮ್ಮ ಮದುವೆ ವಿಚಾರ ಏನಾದರೂ ಮನೆಯಲ್ಲಿ ಏನೇನು ಮಾಡಿಲ್ಲ. ನಾನು ಬರೀ ಕಾಲೇಜ್ಗೆ ಹೋಗೋದು ಇಷ್ಟು ಮಾಡೋಣ. ಈ ಪಾಲಿಟಿಕ್ಸ್ ಅದೇ ಜಸ್ಟ್ ಸೂಟಿ ಬಿದ್ದಿತ್ತು. ಸೂಟಿ ಬೆಳನೆ ಹೋದ ತಕ್ಷಣ ಅಲ್ಲಿಂದ 10 ರೂಪಾಯಿ ಬರೀ ಡಿಪಾಸಿಟ್ ಕಟ್ಟೋದಿತ್ತು. 10 ರೂಪಾಯಿ ಡಿಪಾಸಿಟ್ ಕಟ್ಟಿ ಸುಮ್ಮನೆ ಪ್ರಾಕ್ಟಿಕಲ್. ನಮ್ಮ ಮನೆಯಲ್ಲಿ ಬಹುಶಃ ನೀವು ನಗ್ದಿರಿ 10 ಹೋಟಿಲ್ಲ. ಈವನ್ ವಾರ್ಡ್ನಲ್ಲಿ 10 ಹೋಟಿಲ್ಲ. ನಮ್ಮ ಮನೆ 1 ಎಕರೆ. ನಮ್ಮ ಮನೆ ಅಂದ್ರೆ ನಮ್ಮ ಮನೆತನ. ನಮ್ಮ ಕಾಕ ಇಬ್ಬರು, ನಾವು ಇಷ್ಟೇ ಜನ ಇದ್ದೀವಿ. ನಾವು 10 ಜನ, ಒಂದು 10-15 ಹೋಟಿದ್ದೆವು. ಗೌಡರು ಒಮ್ಮೆ ಬೈದು ಬಿಟ್ರು ನಮಗೆ, ನೀವೇನು ಆರಿಸ್ಬಿಡ್ತಿ ಹಂಗೆ ಹಿಂಗೆ ಅಂತ. ಸುಮ್ಮನೆ ಮಜಾಕ್ ಮಾಡ್ಕೋತಿದ್ದು. ಸೀರಿಯಸ್ ಮ್ಯಾಟರ್ ಆಗಿ ನಾನು ನಿಂದಿರ್ತೀನಿ. ಗೌಡ್ರ ನೋಡ್ರಿ ಅಂತ ಹೇಳಿ ನಾನು ಗೌಡ್ರಿಗೆ ಚಾಲೆಂಜ್ ಕಟ್ಟಿ ನಿಂತೆ. ನಿಂತ ಮ್ಯಾಗ ಎಲ್ಲಕ್ಕಿಂತ ಹೈಯೆಸ್ಟ್ ಓಟ್ ಬಂದು ನನಗೆ. ನಾನು SC ಅಂತ ಹೇಳಿ ರಿಸರ್ವ್ ಕ್ಯಾಂಡಿಡೇಟ್. ಅಂದರೆ 3 ಓಟ್ ಓಪನಿಗೆ, ಒಂದು SCಗೆ ಹಾಕಬೇಕು, 2 ಜನರಲ್ ಹಾಕಬೇಕು. ಹೀಗಿತ್ತು ಆ ಸಮಯದಲ್ಲಿ. 2 ಓಟ್ ನನಗಂತೂ ಹೈಯೆಸ್ಟ್ ಓಟ್ ಹಾಕಿದರು. ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮತ ಹೊಂದಿದಂಥ ರೈಟ್ ಕಮ್ಯುನಿಟಿಯವರು ನನ್ನ ವಿರೋಧ ಅಭ್ಯರ್ಥಿ. ಆದರೂ ಆತ ಬಿದ್ದು ಅಲ್ಲಿ ಲೆಫ್ಟ್ ಕಮ್ಯುನಿಟಿಯವರು ಎಲ್ಲರೂ ಜೊತೆಗೆ ಕೂಡಿ ಅಲ್ಲಿರ್ತಕ್ಕಂಥ ಸಮಗಾರರು, ಡೋರು, ಮಚ್ಚಗಾರರು ಮತ್ತು ಗೋಂದಳಿ, ಹಿಂದುಳಿದ ಜನನೇ ಅಲ್ರಿ ನಾವು, ದಲಿತ ಓಣಿಗಳೇ ಅವು. ಆ ಎಲ್ಲ ಓಣಿಗಳು ನನಗೆ ಫೇವರ್ ಮಾಡಿ ಇಂಡಿಪೆಂಡೆನ್ಸ್, ನಾನು ಯಾವ ಪಕ್ಷನೂ ಇಲ್ಲ, ಯಾವುದೂ ಇಲ್ಲ, ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾಯಿತನಾದೆ. ಅದು ಅಚಾನಕ್ಕಾಗಿ ಚುನಾಯಿತನಾದೇನಿ. ಮಾಡ್ಬೇಕಂತ ಮಾಡಿದ್ದಿಲ್ಲ, ಹಾಗೆ ಜೋಕ್ದಲ್ಲಿ ಮಾಡಿದ್ದು. ಸುಮ್ಮನೆ ಮಾಡಬೇಕಪ್ಪ ಅಂತ ಮಾಡಿದ್ದು. ಅದೇ ಒಂದು ದೃಷ್ಟಿಕೋನ ಏನು ರಾಜಕಾರಣ ಪ್ರಾರಂಭ ಆಗಿದ್ದು ಅಂದಿನಿಂದ. ನಿಮ್ಮ ಕುಟುಂಬದಲ್ಲಿ ಯಾಕೆ ಮಾಡ್ತಾ ಇದೆಯಾ? ಅವತ್ತು ಮದುವೆ ಆಗಿತ್ತಾ ಸರ್ ನಿಮ್ದು? ಇಲ್ಲ ಸರ್, ಮದುವೆ ಆಗಿದ್ದಿಲ್ಲ. ಆಮೇಲೆ ರಾಜಕೀಯ ಹೊಸ್ತಿಲಲ್ಲಿ ಎಂಟ್ರಿ ಕೊಟ್ರಿ. ಅವತ್ತ ನಿಮ್ಮ ತಂದೆಯವರು, ನಿಮ್ಮ ತಾಯಿಯವರು, ಚಿಕ್ಕಪ್ಪದವರು ಬೇಡ ಎದಕ್ ಮಾಡಿದ್ರಿ ನೀವು ಅಂತ ಇದನ್ನ ಕೇಳಿ ಆಮೇಲೆ ಸಪೋರ್ಟ್ ಆಯ್ತು. ನಮಗೆ ಸಪೋರ್ಟ್ ಮಾಡ್ಯಾರ ಅವ್ರು. ಕೇಳುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಮನೆತನದಲ್ಲಿ ಯಾವತ್ತೂ ಒಬ್ಬರು ಮುನ್ಸಿಪಾಲ್ಟಿ ಮೆಂಬರ್ ಇದ್ದರು. ನಮ್ಮ ಕಾಕಾ ಮೆಂಬರ್ ಇದ್ದ. ನಮ್ಮ ಅಪ್ಪನ ಅಪ್ಪ SSLC ಪಾಸ್ ಆಗಿದೆ. ನಮ್ಮ ಅಜ್ಜ SSLC ಪಾಸ್ ಆಗಿರುತ್ತೆ ಅಂಥ ಟೈಮ್ನಾಗ. ಆ ಟೈಮ್ನಾಗ SSLC ನೋಡ್ಲಾಕ್ ಬರ್ತಿದ್ದಿರತ್ತ ಅವನಿಗೆ. SSLC ಪಾಸ್ ಆಗಿದ್ದಕ್ಕಾಗಿ ಪ್ಲೇಗ್ನಾಗ ಸತ್ತು ಹೋದ್ರು ಅವರು. ಅವಾಗೇನೋ ಪ್ಲೇಗ್ ಬಂದು ಸತ್ರ. ಹೀಗಾಗಿ ಅವರು ನಮ್ಮ ಮನೆತನ ಅಂದ್ರೆ ಪ್ರತಿಷ್ಠಿತ ಮನೆತನ ಒಂದು.
ಅದರಲ್ಲಿ ನಾನು ಒಬ್ಬ ಪುಣ್ಯಾತ್ಮ ಹುಟ್ಟಿದವ, ಇವತ್ತು ಈ ಮಟ್ಟಕ್ಕೆ ಬೆಳೆದೀನಿ. ಅದರ ಬಹುಶಃ ನನ್ನ ದೃಷ್ಟಿಕೋನದಲ್ಲಿ ಅಲ್ಲಿ ಜೀಜಾಬಾಯಿ ಮನೆಯಲ್ಲಿ ಅಂಬೇಡ್ಕರ್, ಇಲ್ಲಿ ವಿಠಲ್ ಅವರು. ಹೌದಲ್ಲ ಸರ್? ಹೌದು ಸರ್. ಎಸ್, ಓಕೆ. ಮದುವೆ ವಿಚಾರ ಯಾವಾಗ ಪ್ರಾರಂಭ ಆಯ್ತು? ಪ್ರಾರಂಭ ಅಂದರೆ ನಾನು ಪುರಸಭೆ ಸದಸ್ಯನಾದ ಮೇಲೆ. ಯಾವ ಇಸ್ವಿ ಸರ್ ಅದು ಪುರಸಭೆ ಸದಸ್ಯರಾಗಿದ್ದು? 83 ಸರ್. 83. ಎಸ್, 1983ರಲ್ಲಿ ಪುರಸಭೆ ಪ್ರಥಮ ಬಾರಿಗೆ ತಾವು ಸದಸ್ಯರಾದ್ರಿ. ಓಕೆ, ಹೆಂಗ್ ನಡೀತು ಸರ್ ಅಲ್ಲಿಂದ ಜೀವನ ನಿಮ್ದು? ಎಲ್ಲಿಂದ ಪ್ರಾರಂಭ ಆಯ್ತು? ಅಲ್ಲಿಂದ ರಾಜಕಾರಣ ಪ್ರಾರಂಭ ಆಗಿದ್ದು ಕಂಟಿನ್ಯೂಸ್ ಆಗಿ ರಾಜಕಾರಣ. ಆದರೆ ನಾವು ಯಾರ ಬಗ್ಗೆ ಯೋಚನೆ ಮಾಡಿ ರಾಜಕಾರಣ ಸೇರಿಲ್ಲ ಅಥವಾ ಏನೂ ಮಾಡಿಲ್ಲ. ಆದರೆ ನಾವು ನಮ್ಮ ನಾಯಕರಾಗಿ ಆರಿಸಿಕೊಂಡದ್ದು ಸುಮ್ಮನೆ ಬಸವರಾಜ ಪಾಟೀಲ್ ಸೇಡಂ ಅವರನ್ನು ಮಾತ್ರ ನಮ್ಮ ನಾಯಕರತ್ತು ಯೋಚನೆ ಮಾಡ್ತಿದ್ವಿ. ಅವ್ರುಗಳ ಜೊತೆ ಸಂಪರ್ಕ ಇರ್ತಿದ್ದೀವಿ. ಅವರು ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಫೋನ್ ಮಾಡ್ತಿದ್ರು, ಬಾಪ ಅಂತಿದ್ರು. ಅದರ ಹಂಗೆ ಹೋಗ್ತಾ ಬಿ ಜೆ ಪಿ ಸಂಘಟನೆ ನಮ್ಮಲ್ಲಿ ಬಿ ಜೆ ಪಿ 89 ಒಂದೇ ಒಂದು ಓಟ್ ಬಿದ್ದಿತ್ತು. ಒಂದು ಓಟು ಬಿ ಜೆ ಪಿ 89 ನಾನು ಅಧ್ಯಕ್ಷ ಇದ್ದೆ. ಬಸವರಾಜ ಪಾಟೀಲ್ ಸೇಡಂ ಅವರು ಬಂದರು. 89 to 94 ಚುನಾವಣೆ ಬಂತ್ರಿ. ಚುನಾವಣೆ ಬಂದಾಕರೆ ಏನಾಗಿತ್ತಂದರೆ, ಬಂದು ನನ್ನ ಕೈಯಾಗಿ 8 ನಾನೇ ಚುನಾವಣೆಯಲ್ಲಿ ನಾನೇ ಬಿ ಫಾರ್ಮ್ ಕೊಡೋ ನಾನೇ ಅಲ್ರಿ ಈಗ ಅಧ್ಯಕ್ಷರು. ನನಗೆ ಏನು ಹೇಳಿದ್ರು, ಬಿ ಫಾರ್ಮ್ ಕೊಟ್ಟು ಇವು ಇಲ್ಲ. ಬಸನಗೌಡ ಪಾಟೀಲ್ನೂ ನಮ್ಮಲ್ಲಿದ್ದರು ಆ ಸಮಯದಲ್ಲಿ, ಬಿ ಜೆ ಪಿ ಒಳಗೆ ಅವರೇ ಇದ್ದರು. 8 ವಿಧಾನಸಭಾದಲ್ಲಿ ಒಂದೇ ಒಂದು ಗೆಲ್ತೀವಿ ಅಂತ ಹೇಳಿದ್ದೆ ನಾನು. ಯಾವುದು ಅಂದ್ರೆ ಬಸನಗೌಡರು ಗೆದ್ದಿತ್ತಾರಂತ ಹೇಳಿ ಸಿಟಿಯಿಂದ ನಾ ಅಧ್ಯಕ್ಷ ಇದ್ದೆ. ಮುಂದೆ ಅದನ್ನು ಕನ್ಸಿಡರ್ ಮಾಡಿ ಯಾರು ಹೆಂಗೆ ಗೆದ್ದಿತ್ತಾರಂತ ಕೇಳಿದ್ರೆ ಇಲ್ಲ ಗೆದ್ದಿತ್ತಾರಂತ ಹೇಳಿದ್ದೀವಿ. ಅದ್ರ ಪ್ರಕಾರ ಗೆದ್ದೀವಿ 94ರಾಗ. ಆ ಸಮಯದಲ್ಲಿ ನನ್ನ ಗುರಿ ಏನಿತ್ತು, ನಾನು ಚುನಾವಣೆಗೆ ನಿಂತಿದ್ದು ನಾಗಠಾಣ ಕ್ಷೇತ್ರದಲ್ಲಿ ಮುಂಚೆ ಬಳ್ಳೋಳಿ ಹತ್ತಿತ್ತು. ಆ ಬಳ್ಳೋಳಿ ಕ್ಷೇತ್ರದಲ್ಲಿ ಒಂದು ಓಟು ಬಿದ್ದಿತ್ತು. ಒಂದು ಓಟು ಬಿದ್ದರೆ ಅದರ ಮುಂದೆ 3 ಪೂಜೆ ಕೊಟ್ಟ. ಅಂದ್ರೆ ನನ್ನಷ್ಟು ಗ್ರೇಟ್ ಲೀಡರೇ ಯಾರೂ ಇಲ್ಲ ಅಂತ ನಮ್ಮ ಯೋಚನೆ. ಯಾಕಂದ್ರೆ ನಮಗೆ ಹಿಂಗೆ ಪರಿಸ್ಥಿತಿ ಇಂಥದ್ದಿತ್ತಲ್ರಿ. ನಾವು ಬಿ ಜೆ ಪಿ ಕಟಗನವ್ರು ನೀವು ಒಟ್ಟು ಬರಬೇಡ್ರಿ, ನಿಮ್ಗೆ ಓಟ್ ಹಾಕ್ತೀನಿ ಅಂತ ಹೇಳೋರು ಜನ. ಈ ಥರ ಅಂದ್ರೆ ಮನೆಗೆ ಸಹಿತಾಗಿ ಬಂದ್ರೆ ಅವ್ರಿಗೆ ಭಯ, ಬಿ ಜೆ ಪಿಯವ್ರು ಬಂದ್ರೆ ಭಯ. ಈ ಥರ ವಾತಾವರಣ ಇತ್ತು ಆ ಸಮಯದಲ್ಲಿ. ಆದರೂ ನಾವು 9670 ಓಟ್ ತೊಗೊಂಡೆ. ನೀವು ಯಾವ ಇಸ್ವಿಯಲ್ಲಿ? 94ರಲ್ಲಿ ವಿಧಾನಸಭೆ ಚುನಾವಣೆ. ಅದು ನಾಗ್ಠಾಣ ಮೊದಲಿಂದು ಬಳ್ಳೋಳಿ ಹಿಂದಿನ ಬಳ್ಳೋಳಿ ಕ್ಷೇತ್ರದಿತ್ತು. ಮುಂದೆ ಅಲ್ಲಿಂದ ಮತ್ತೆ ಪ್ರಾರಂಭ ಆಗಿದ್ದು 960 ನಾವು ನಾಗಠಾಣದಾಗ ಚಡ್ಚಾಣದಾಗ ಈಗ ವಿಜಯೋತ್ಸವ ಆಚರಣೆ ಮಾಡಿದ್ವಿ. ನಾವು ಎಲ್ಲರೇ 10,000 ಓಟ್ ತೊಗೊಳ್ಳಿ, 10,000 ಸಮೀಪ ಇದ್ರಿ ಅಥವಾ ಎಲ್ಲರೇ ಒಂದು ಗೆದ್ದಿದ್ದೀವಿ ಅಂದ್ರೆ ಹೆಂಗೆ ರೀ, 10,000 ಓಟ್ ಬಂದು ಅಂದ್ರೆ ವಿಜಯೋತ್ಸವ ಆಚರಣೆ ನಾವು ಗೆದ್ದೀವಿ ಅಂತ ಹೇಳಿ ಈ ಕ್ಷೇತ್ರದಾಗ ಗ್ಯಾರಂಟಿ ಇಲ್ಲಿ ಇಂದೆಲ್ಲ ಕೈ ಹಿಡಿದಿದ್ದಾರೆ ಅಂತ ಯೋಚನೆ ಮಾಡಿ ನಾವು ಮಾಡಿದಂಥವ್ರು. ಅಂಥ ಸಮಯದೊಳಗೆ ನಮ್ಮ ಮತ್ತೆ 94ರಿಂದ 98ರವರೆಗೆ 1999ರಿಂದ 2004 2004ರವರೆಗೆ 2004ರಲ್ಲಿ ಬಸನಗೌಡ ಪಾಟೀಲ್ ಆರಿಸಿ ಬಂದರು. ಅವಾಗೂ ನಾವು ಎಲ್ಲರೂ ಜೊತೆಗೂಡಿ ಮತ್ತೆ ಬಿ ಜೆ ಪಿ ಕಟ್ಲಕ್ಕೆ ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿದ ಮ್ಯಾಗೆ ಆ ಸಮಯದಲ್ಲಿ ಜಿಗಜಿಣಗಿಯವರು ನಮ್ಮ ಪಾರ್ಟಿಗೆ ಬಂದರು, ಕಾರಜೋಳವರು ಬಂದರು, ಇನ್ಕ್ಲೂಡಿಂಗ್ ಶಿವಾನಂದ ಪಾಟೀಲ್ರು ಬಂದರು. ಒಮ್ಮೆ ಎಲ್ಲರೂ ನಮ್ಮ ಪಾಪ್ಯುಲರ್ ನಾವೆಲ್ಲ ಕಟ್ಟಿದ ಮೇಲೆ ಇವರು ಬಂದವರು. ಬಂದು ನನ್ನನ್ನೇ ಹೊರಗೆ ಹಾಕ್ಬಿಟ್ರು. ಯಾರು ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷಿಗೆ ಟಿಕೆಟ್ ಸಿಗಲಿಲ್ಲ. ಆ ಪರಿ ಆಯಿತು. ನಾನು ಅಲ್ಲಿಂದ ನನಗೆ ಎಂ ಬಿ ಪಾಟೀಲ್ರು ಫೋನ್ ಮಾಡಿದ್ರು. ಎಂ ಬಿ ಪಾಟೀಲ್ ಫೋನ್ ಮಾಡಿ ನೀವು ನಿಂದ್ರಿ ಒಳ್ಳೇದಾಗ್ತೈತಿ ಅಂತ ಹೇಳಿ. ಇಲ್ಲರಿ ನಾನು ನಿಂದಿರಬಾರದು ಅನ್ನೋ ಉದ್ದೇಶದಿಂದ ನಾನು ಏನು ಹೇಳಿದೆ, ಇಲ್ಲರಿ ನನಗೆ ಆಗಂಗಿಲ್ಲರಿ, ಸುಮ್ಮನೆ ಸಮಸ್ಯೆ ಆಗೋದು ಬೇಡ, ನಾವೊಂದು ಪಾರ್ಟಿ ಒಳಗಿದ್ದೀನಿ ಒಳ್ಳೆಯ ರೀತಿ. ಯಾವಾಗ ಸರ್ ಇದು? ಯಾವ ಇಸ್ವಿಯಲ್ಲಿ? ಹೋದ ಬಾರಿ 2018 13ರಲ್ಲಿ ನಿಮ್ಗೆ ಟಿಕೆಟ್ ಸಿಗಲಿಲ್ಲ? 13ರಲ್ಲಿ ಟಿಕೆಟ್ ಸಿಗಲಿಲ್ಲ. 13ರಲ್ಲಿ ಅಂದ್ರೆ ಅವರು 13ರಲ್ಲಿ ಟಿಕೆಟ್ ಸಿಕ್ಕಿಲ್ರಿ ನನಗೆ. ಸಿಕ್ಕಿದ ಟಿಕೆಟ್ KJP ಇತ್ತು. ಇವ್ರಿಗೆ ನಿಮ್ KJP ಟಿಕೆಟ್ ಸಿಕ್ಕಿತ್ತು. ಬಿಜೆಪಿಯಿಂದ ಗೋವಿಂದ ಕಾರಜೋಳ ಮಗಳು ಗೋಪಾಲ್ ಕಾರಜೋಳ 18 ರೀ. 18 ಹೌದು ಸರ್, 18ರಲ್ಲಿ. ಎಸ್. ಅಂದರೆ ನಾನು ಆ ಸಮಯದಲ್ಲಿ ನಾನೇ ಆಕಾಂಕ್ಷಿಯಾಗಿ ನನಗೆ ಟಿಕೆಟ್ ಯಾರಿಗೆ ಕೊಡೋದಪ್ಪ, ನೀನೇ ಮಾಡು ಅಂತೆಲ್ಲ ಯಡಿಯೂರಪ್ಪ ಎಲ್ಲರೂ ಹೇಳಿದರು. ಎಲ್ಲರೂ ನನ್ನ ಮ್ಯಾಗೆ ಭಾಳ ಪ್ರೀತಿ ಆ್ಯಕ್ಚುಲಿ. ಆದರೆ ಅನಿವಾರ್ಯ ಕಾರಣದಿಂದ ಕುತಂತ್ರದಿಂದ ಕಾರಜೋಳವರ ಕುತಂತ್ರದಿಂದ ಟಿಕೆಟ್ ತಪ್ಪಿ ಅವ್ರ ಮಗನಿಗೆ ಟಿಕೆಟ್ ಹೋಯಿತು. ಗೋಪಾಲ್ ಕಾರಜೋಳ 2018ರಲ್ಲಿ.
ಗೋಪಾಲ್ ಕಾರಜೋಳ ಅವರಿಗೂ ಟಿಕೆಟ್ ಹೋದ್ರೆ ನಾವು ಇವು ಸಾಹೇಬ್ರು ಹೇಳಿದ್ರು ನನಗೆ ಎಂ ಬಿ ಪಾಟೀಲ್ ಎಂ ಪಾಟೀಲ್ ಸಾಹೇಬ್ರು ಫೋನ್ ಮಾಡಿ ಬರ್ರಿ ಕಳೆದವ್ರು ಮಾತಾಡೋಣ ಅಂತ ಹೇಳಿ ನಾನು ಹೋಗಿಲ್ಲ ಸಹಿತ ಬೇಡ ನಮ್ಮ ಪಾರ್ಟಿನೇ ನಾವೇ ಮಾಡೋದು ಅನ್ನೋ ಉದ್ದೇಶದೊಳಗೆ ಒಂದು ಸಿದ್ಧಾಂತದ ಮನುಷ್ಯ ನಾನು ಇವತ್ತಿನ ತನೂ ಸಹಿತ ಕೆಲವೊಂದು ಕಾಪಾಡ್ಕೊಂಡು ಬಂದೀನಿ. ನಿಮಗೆ ಹೇಳ್ತೀನಲ್ರಿ, ಯಾವುದೇ ಒಂದು ಸೌಲಭ್ಯ ಬಂದರೆ ಬಡವರಿಗೆ ಯಾವುದೇ ಸೌಲಭ್ಯ ಬರಲಿ, ಇವತ್ತು ಏನೇ ಗಂಗಾ ಕಲ್ಯಾಣ ಹಿಡಿದು ನಾನು 2004 ಹಿಡಿದು ನಾಲ್ಕರಿಂದ ನಾನು ಚುನಾಯಿತನಾದ ಮ್ಯಾಗ ಇನ್ನೂವರೆತನ ಯಾರ ಕೈಲೇ 10 ಪೈಸೆ ತೊಗೊಂಡಾನಂದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಬೇಕಾದವ ಹೇಳಿ ಹೊಟ್ಟೆ ಕಿಚ್ಚಿಗೆ ಅವ್ನು ಬೇರೆದವ್ರಿಗೆ ಕೊಟ್ಟಿರ್ಬೋದು, ಏನಾರೇ ಕಡ್ದೊಂಡವ್ರ ಕೈಲಿ ಮಾಡಿಸ್ತೀನಿ ಅಂತ ಹೇಳಿ ಕೆಲವೊಬ್ಬರು ನಮ್ಮ ಕಾರ್ಯಕರ್ತರು ಇರ್ತಾರೆ, ಅವರು ಏನೇ ಗದ್ದಲ ಮಾಡಿರ್ಬೋದು. ಇಲ್ಲ, ನನ್ನ ಜೀವನದಲ್ಲಿ ನಾನಂತೂ ಮಾಡಲಿಲ್ಲ, ಮಾಡೋಕ್ಕೆ ಹೋಗಂಗೂ ಇಲ್ಲ. ಕೊನೆ ಹಂತಕ್ಕೆ ಬಂದೀವಿ, ಈಗೇನು ಮಾಡೋದು ಹೇಳ್ತೀವಲ್ಲ ಸರ್. ಸರಿ ಸರಿ, ಆ ಉದ್ದೇಶ ಒಂದು. ಎರಡನೇದು, ಕಾರಜೋಳ ಅವರು ಏನು ಮಾಡಿದ್ರಪ್ಪ ಅಂದ್ರೆ, ಅವತ್ತು ಯಡಿಯೂರಪ್ಪ ಅವ್ರಿಗೆ ನಾವು 1% ಮನುಷ್ಯರದಾರ ನಾವು ಎಲ್ಲರಿಗೂ ನಮಗೆ ನೀವು ಮುನ್ನಡೆ ಆಗ್ತೈತಿ ಹಿಂಗೆ ತಲೆ ತುಂಬಿ ಟಿಕೆಟ್ ತೊಗೊಂಡ್ಮೇಲೆ ನಾನು ಟಿಕೆಟ್ ಅನಿವಾರ್ಯ ಕಾಂಗ್ರೆಸ್ದಿಂದ ನಿಲ್ಲಬೇಕಾಯ್ತು. ಅದು ಲಾಸ್ಟ್ ಡೇ ಬಿ ಫಾರ್ಮ್ ಕೊಟ್ಟರು. ಆದ್ರೆ ಅವ್ರು ತಪ್ಪಲ್ಲ ಕೊಡೋರು. ನನಗೆ ಮುಂಚೆನೇ ಬಾ ಕಾಂಗ್ರೆಸ್ ಬಾ ಅಂದ್ರೆ ನಾನು ಹೋಗಲಿಲ್ಲ. ನಮ್ಮ ಕಾರ್ಯಕರ್ತರ ಒತ್ತಡಕ್ಕೆ ಮಣದು, ಕಾರ್ಯಕರ್ತರು ಅಳ್ಳಾಕತ್ತರು, ನೀವು ನಿಂದ್ರಿಲ್ಲ, ಟಿಕೆಟ್ ಕೊಡ್ಲಾಕ ತಯಾರದಾರ, ನೀವು ಯಾಕೆ ನಿಂದ್ರಂಗಿಲ್ಲ ಅಂತ ಹೇಳಿ ಅವರೆಲ್ಲರೂ ಭಾಳ ಒತ್ತಡ ಮಾಡಿದ ಮೇಲೆ ನಾನು ಇವತ್ತು ಕಾಂಗ್ರೆಸ್ಗೆ ಹೋದೆ ಅನಿವಾರ್ಯಕ್ಕೆ. ಲಾಸ್ಟ್ ಡೇ ಹೋಗಿ ಫಾರ್ಮ್ ತುಂಬಿನಿ. ಆ ಸಮಯದಲ್ಲಿ ನಾನೇ ಗ್ಯಾರಂಟಿ ಆರಿಸಿ ಬರ್ತಿದ್ದೆ. ಅವಾಗೂ ಸಹಿತ ಹೆಂಗೈತಪ್ಪ ಅಂದ್ರೆ ಎಲ್ಲರೂ ನನಗೆ ಒಟ್ಟು ಕಟಕದೊಂಡು ಅಂದ್ರೆ ಬಿ ಜೆ ಪಿ ಅಂದ್ರೆ ಕಟಕದೊಂಡು. ಕೆಲವು ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದು ಸಭೆ ಆಗಿಲ್ಲ ನಮ್ಮಲ್ಲಿ ಯಾವ ಲೀಡರು ಬರಲಿಲ್ಲ. ಆ ಸಮಯದಲ್ಲಿ ಸಿದ್ದರಾಮಯ್ಯ ಅಥವಾ ಯಾರ್ಯಾರೇ ಬರ್ತಾ ಅಂಥೇಳಿ ಯಾರೂ ಬರಲಿಲ್ಲ. ಒಟ್ಟು ಟೋಟಲಿ ಯಾವ ಲೀಡರು ಬರಲಿಲ್ಲ. ಅದು ಹೆಂಗೈತೆ ರೀ, ಎಲ್ಲರೂ ಕಟಕದೊಂಡು ಬಂದು ನಿಂತಾನಪ್ಪ ಅಂಥೇಳಿ ಕನಿಷ್ಠ ನನ್ನ ದೃಷ್ಟಿಕೋನದಾಗ ಒಂದು 10,000 ಓಟು ಬಿ ಜೆ ಪಿಗೆ ಹೋಗ್ಯಾವ. ನನ್ನ ವೋಟರ್ಸ್ ಅವರು ಎಲ್ಲ ನನಗೆ ಫೋನ್ ಮಾಡೋರು. ಹ್ಯಾಂಗೆ ಮಾಡೋರು ರೀ, ಕಟಕದೊಂಡವ್ರು ನಿಮಗೆ ಓಟ್ ಹಾಕಿ ಬಂದೀವಿ ನೋಡ್ರಿ ಅಂತ ಹೇಳಿದ್ರು. ಓಟ್ ಹಾಕಿ ನೋಡ್ಬೇಕು, ಎದಕ್ಕೆ ಓಟ್ ಹಾಕಿರಿ ಅಂದ್ರೆ ಕಮಲಕ್ಕೆ. ನಾನು ಈವನಲ್ಲಿ ನಮ್ಮ ಏರಿಯಾ ಏನ್ರಿ ಬ್ಯಾಕ್ವರ್ಡ್ ಏರಿಯಾ ಇರೋದ್ರಿಂದ ತೋಟದಲ್ಲಿ ಹೋಗಿ ಯಾರು ಹೇಳಿದ್ರು ಏನೂ ಮಾಡಬೇಡ್ರಿ, ನೀವು ನೇರವಾಗಿ ಬಿ ಜೆ ಪಿ ಕಮಲದ ಹೋಗಿ ಕಟಕದೊಂಡು ಓಟ್ ಹಾಕ್ರಿ ಅಂತ ಹೇಳಿ ಬಂದಿದ್ದೆ ನಾವು. ಅಲ್ಲಿ ಜನರಿಗೆ ಕಟಕದೊಂಡು ಕಾಂಗ್ರೆಸ್ ಆಗ್ಯಾನ ಅನ್ನೋದು ಕನ್ಫರ್ಮೇ ಆಗಲಿಲ್ಲ ಅವ್ರಿಗೆ ಕೊನೆ ತನಕ. ಲಾಸ್ಟ್ ಡೇ ಸಹಿತ ಫೋನ್ ಮಾಡಿದ್ರೆ ಹಿಂಗೆ ಹೇಳ್ತಾಯಿದ್ರು. ಆದರೆ ಅಂಥ ಸಿಚುವೇಶನ್ ಎದುರಿಸಿ ಈ ಬಾರಿ ಜನ ಎಷ್ಟು ಓಟ್ ಹಾಕ್ಯಾರ ಅಂದ್ರೆ ನನಗೆ ಎಲ್ಲಕ್ಕಿಂತ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತಗಳನ್ನು ತೆಗೆದುಕೊಂಡು ಬಂದಿನಿ ನಾನು. 78,000 ಮತ ತಗೊಂಡ್ರೆ 30,000 ಲೀಡಿಂದ ಆಯ್ಕೆ ಆದ್ರಿ. 32,000 ಲೀಡಿಂದ ಆಯ್ಕೆ ಆಗಿದ್ದೀನಿ ರೀ. ಅದು ಎಲ್ಲ ನಂದೇನು ಶ್ರೇಯಸ್ಸು ಇಲ್ಲ ಇದ್ರಾಗ ನಮ್ಮ ಕಾರ್ಯಕರ್ತರಿಗೆಲ್ಲ ಶ್ರೇಯಸ್ಸು ತಟ್ಟತೈತಿ. ಕಾರ್ಯಕರ್ತರೇ ನಮ್ಮ ದೈವ ಟೋಟಲಿ ಹೇಳಬೇಕಂದ್ರೆ. ಒಟ್ಟಿನಲ್ಲಿ ಆ ಭಾಗದಲ್ಲಿ ಸರಿ ಸರ್, ಈ ಬಿಜೆಪಿಯಿಂದ ಕಾಂಗ್ರೆಸ್ ಕಡೆ ಹೋಗಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ಮ ಧರ್ಮಪತ್ನಿಯವರು ಯಾವ ರೀತಿ ಆ ವಿಷಯಗಳನ್ನು ನೀವು ಪ್ರಸ್ತಾವನೆ ಮಾಡಿದಾಗ ಒಪ್ಕೊಳ್ಳಿಲ್ಲ ಸರ್ ಅವರು? ಸರ್, ಒಟ್ಟಿನಲ್ಲಿ ಯಾಕಂದ್ರೆ ಬಿಜೆಪಿ ಸಿದ್ಧಾಂತಗಳನ್ನು ಬಿಜೆಪಿ ಕಟ್ಟದವ್ರನ್ನೇ ಅವಕಾಶ ಸಿಗಲಿಲ್ಲ. ಆದ್ರೂ ಕೂಡ ಈ ವಿಷಯಗಳನ್ನು ತಗೊಂಬಂದು ನೀವು ಮನೆಯಲ್ಲಿ ಪ್ರಸ್ತಾವನೆ ಮಾಡಬೇಕಾದ್ರೆ ಅದಕ್ಕೆ ಅವರು ಯಾವ ರೀತಿ ಉತ್ತರ ಕೊಟ್ಟರು, ಅವ್ರು ಯಾವ ರೀತಿ ನಿಮ್ಗೆ ಬೆಂಬಲಿಸಿದ್ರು, ಪರ ಇದ್ರು ವಿರೋಧ ಇದ್ರು ಫ್ಯಾಮಿಲಿ ನಿಮಗೆ? ಇಲ್ಲ, ನಾವು ಏನು ನೀವು ಡಿಸಿಷನ್ ಮಾಡಿರಿ ಅಂದ್ರೆ ನಿಮ್ಗೆ ಅನ್ಯಾಯ ಮಾಡ್ಯಾರ ಅಂದ್ರೆ ನೀವು ಮಾಡಿಬಿಡ್ರಿ ಅಂತ ಹೇಳಿದ್ರು. ಅವರು ಸಹಿತ ಪರನೇ ಇದ್ರು. ಅವರು ಯಾವಾಗ ನಮಗೆ ಅನ್ಯಾಯ ಆಗ್ಯದಪ್ಪ ಅಂದ್ರೆ, ಸತತ ಪಾರ್ಟಿ ಕಟ್ಟದವರಿಗೆ ಅನ್ಯಾಯ ಆಗ್ತೈತಿ ಅಂದ್ರೆ ನೀವು ಕಾಂಗ್ರೆಸ್ಗೆ ಹೋಗ್ರಿ, ಬೇಕಾದ್ರೆ ನೀವು ನಿಮ್ಮ ಕಾರ್ಯಕರ್ತರದ್ದು ಹ್ಯಾಂಗೆ ಹೇಳ್ತಾರೆ ಹಂಗೆ ಕೇಳ್ರಿ ಅಂತ ಹೇಳಿ. ಯಾಕಂದ್ರೆ ಕಾರ್ಯಕರ್ತರ ಒತ್ತಡನೇ ಭಾಳ ಐತ್ರಿ. ಟಿಕೆಟ್ ಕೊಡ್ತೀವಿ ಯಾಕೆ ನಿಂದ್ರಂಗಿಲ್ಲ, ನೀವು ಒಲ್ಲೆ ಹಾಕತ್ತೀರಿ. ಕಾಂಗ್ರೆಸ್ ಆದರೂ ಅಷ್ಟೇ, ಬಿ ಜೆ ಪಿ ಆದರೂ ಅಷ್ಟೇ, ಓಟ್ ಹಾಕೋರು ನಾವು ಓಟ್ ಹಾಕ್ತೀವಿ ಅನ್ನೋ ಲೆಕ್ಕ ಅವರು ಹೇಳಿದ್ರಿ. ಒಬ್ಬೊಬ್ಬರು ಅಳುವುದು ಕಲುವುದು ಮಾಡ ನಿಂತೇನ ಇಷ್ಟೇ. ಇಲೆಕ್ಷನ್ನಿಂದ ಮುಂದೆ ಎಲ್ಲಕ್ಕಿಂತ ಹೈಯೆಸ್ಟ್ ಓಟ್ ತೊಗೊಂಡು ಆಶೆ ಬಂದೀನಿ. ಆದರೆ 2004 ನಾನೇನು ಕೆಲಸ ಮಾಡಿದ್ದೆ, ಆ ಕೆಲಸ ಇವತ್ತಿಗೂ ಸಹಿತ ಅದೇ ಅದ. ಒಬ್ಬ ಪುಣ್ಯಾತ್ಮರು ಅಲ್ಲಿ ಒಂದು ಗರ್ಸಿಂದ ಒಂದು ಬುಟ್ಟಿ ಒಗೆದಿಲ್ಲ, ಒಂದು ರೋಡ್ ಮಾಡಿಲ್ಲ, ಯಾವುದೇ ಭವನಗಳು ಇಲ್ಲ. ನಾನು ಅಂಬೇಡ್ಕರ್ ಭವನ, ಬಾಬು ಜಗಜೀವರಾಮ್ ಭವನ ಎಲ್ಲ ಭವನಗಳನ್ನು ಕಟ್ಟಿದ್ದು ನನ್ನ ಕಾಲದಲ್ಲೇ ಕಟ್ಟೀನಿ. ಒಟ್ಟು ಟೋಟಲಿ ಆ ಮತಕ್ಷೇತ್ರದಾಗ ಮುಂದೆ ಒಡೆದು ಅದು ನಾಗಠಾಣ ಮತಕ್ಷೇತ್ರ ಇತ್ತು, ಬಳ್ಳೊಳ್ಳಿ ಹೋಗಿ
ಆದ್ರೆ ಚಡ್ಚಾಣದ ಟೋಟಲಿ ಚಡ್ಚಾಣ ಮತ್ತು ಚಡ್ಚಾಣದ ಹಳ್ಳಿಗಳೆಲ್ಲನೂ ನಾಗಠಾಣಕ್ಕೆ ಬಂದು ಮತ್ತು ಇಷ್ಟು ವೈಜ್ಞಾನಿಕವಾಗಿ ಈ ಮತಕ್ಷೇತ್ರ ಒಡೆದಿದ್ದಾರೆ. 162 ಕಿಲೋಮೀಟ್ರ್ ಅದ ರೀ ದಸೂರು ಟು ಶಿವಣಗಿ LT 162 ಎಕ್ಸಾಕ್ಟ್ 162 ಕಿಲೋಮೀಟರ್ ಇದೆ. ಆದರೆ ಆ ಕಿಲೋಮೀಟರ್ ಅಷ್ಟು ಇದ್ದರೂ ಸಹಿತ ಸುಮಾರು ರಸ್ತೆಗಳನ್ನು ನನ್ನ ಸಮಯದಲ್ಲಿ ಸಂಪೂರ್ಣ ರಸ್ತೆಗಳನ್ನು ಮುಗಿಸ್ಬಿಟ್ಟಿದ್ದೆ. ಎಲ್ಲ ಊರಿಗೆ ನಾನು ಬಂದ ಮೇಲೆ ರೋಡ್ ಕಂಡಿದ್ದದು. ಇವತ್ತು ನೀವು ಮಾಡಿದ್ದನ್ನು ನೀವೇ ಹೊಳ್ಳಿ ರಿಪೇರಿ ಮಾಡು, ಹೊಳ್ಳಿ ರೋಡ್ ಮಾಡು ಕಾಲದ ರೀ ಕಟ್ಟದಣ್ಣವ್ರು ಅಂತ ಹೇಳಿ ಇವತ್ತು ಸಹಿತ ನಾನು ಈಗ ಸದ್ಯ ನೀವು ಪಂಚ ಗ್ಯಾರಂಟಿ ಗದ್ದಲ ಎಲ್ಲ ಏನು ಹೇಳ್ತಾರಲ್ರಿ 80% ರೋಡ್ ಮುಗಿಸೀನಿ. ಎಲ್ಲ ಹಾಕೀನಿ ಈಗ ಮುಗಿಸೀನಿ ಅಂದ್ರೆ ಹಾಕಿದ್ದೀನಿ. ಈಗ ಈ 1 ತಿಂಗಳಲ್ಲಿ ಎಲ್ಲ ಚಾಲು ಆಗ್ತಾವೆ. 1 ತಿಂಗಳಲ್ಲಿ ಕೇವಲ 1 ತಿಂಗಳಲ್ಲಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಸರಿ, ಈ 2.5 ವರ್ಷದಲ್ಲಿ ಆ ಕ್ಷೇತ್ರಕ್ಕೆ ತಾವು ಎಷ್ಟು ಅನುದಾನವನ್ನು ತಗೊಂಡ್ಬಂದ್ರಿ? ಆ ಅನುದಾನದಲ್ಲಿ ಯಾವ ಕೆಲಸಗಳನ್ನು ಕಾಮಗಾರಿಗಳನ್ನು ಪ್ರಾರಂಭವಾಗಿದ್ದಾವೆ, ಯಾವ್ಯಾವ ಅಭಿವೃದ್ಧಿಗಳನ್ನು ಇನ್ನು ಗುದ್ಲಿ ಪೂಜೆ ಆಗುವುದಾವೆ, ಯಾವ್ಯಾವ ಬೇಡಿಕೆಗಳನ್ನು ಆ ಕ್ಷೇತ್ರಕ್ಕೆ ಪೂರೈಕೆ ಮಾಡ್ಬೇಕಂತ ಅನ್ಕೊಳ್ರಿ? ಪ್ರಥಮದಲ್ಲಿ ಅಲ್ಲಿ ಎಲ್ಲಕ್ಕಿಂತ ಮುಖ್ಯ ಒಕ್ಕಲುತನ ಮಾಡೋರೇ ಹಚ್ಚದ. 90% 99% ಒಕ್ಕಲ್ತನ ಮುಖ್ಯ ಬೆಳೆ. ಒಕ್ಕಲ್ತನ ಮುಖ್ಯ ಇರುವುದರಿಂದ ನನ್ನ ಯೋಚನೆಯನ್ನು ಮೊದಲು ಒಕ್ಕಲ್ತನಕ್ಕೆ ಏನು ಬೇಕಪ್ಪ ಅಂದ್ರೆ ಮೊದಲು ನೀರಿದ್ದರೂ ಸಹಿತ ಕೆಲವೊಂದು ಕಡೆ. ಎರಡನೇದಪ್ಪ ಅಂದ್ರೆ ಕರೆಂಟು. ಮೂರನೇದು ಆರ್ಥಿಕವಾಗಿ ಬೆಲೆ. ಈ ಮೂರೂ ಇದ್ದರೆ ಒಕ್ಕಲಿಗನ ನಮ್ಮ ಕ್ಷೇತ್ರದ ಒಕ್ಕಲಿಗರಾಗಲಿ ಇಡೀ ಕರ್ನಾಟಕ ರಾಜ್ಯದ ಒಕ್ಕಲಿಗರಾಗಲಿ ಅವರು ಸರ್ಕಾರಕ್ಕೆ ಸಾಲ ಕೊಡ್ತಾರೆ. ಖರೆ ನಿಮ್ಮಿಂದ ಸಾಲೇನು ಪುಕ್ಕಟ್ಟು ಆಸೆ ಪಡುವಂಗಿಲ್ಲ. ಅಂಥ ಪ್ರಬಲ ಅಥವಾ ಸತ್ತೂತ ರೈತರದಾರ. ಅವ್ರಿಗೆ ಅನುಕೂಲ ಮಾಡಿ ಕೊಡೋದು ನನ್ನ ಧರ್ಮ ಅಂಥೇಳಿ 2013ನೇ ಇಸ್ವಿಗೆ ಇಲ್ಲಿ ಗಂಗಾ ಕಲ್ಯಾಣ ನಾನೇನು ಮಾಡಿಕೊಟ್ಟಿದ್ದೆ. ಆ ಗಂಗಾ ಕಲ್ಯಾಣ ಮ್ಯಾಗ ಕೆಲವೊಂದು ಬೋರ್ಗಳು ಸ್ಟಾರ್ಟ್ ಮಾಡಿ ದಾಳಿಂಬರ ದ್ರಾಕ್ಷಿ ಬೆಳೆದು ನಾನು ಅವ್ರಿಗೆ ಬೋರ್ ಕೊಟ್ಟೀನಿ, ಅವ್ರಿಗೆ ಮಾಡೀನಿ ಅಂತ ನನಗೇನು ಅನಿಸಿದ್ದಿಲ್ಲ. ಅವರೇ ಬಂದು ನನ್ನ ಮನೆತನ ಬಂದು ಅಥವಾ ನಾನು ಅಲ್ಲಿ ಹೋದಾಕರೆ ಬಂದು ನಮ್ಮಲ್ಲಿ ದಾಳಿಂಬರ ತೊಗೊಂಡು ಹೋಗ್ರಿ ಸರ್, ನೀವು ಹಾಕಿದ ಬೋರ್ ಐತಿ, ನೀವು ಹಾಕಿದ ಬಾವಿಯಿಂದೇ ನಾವು ಇವತ್ತಿಷ್ಟು ಬೆಳೆದೀನಿ. ಒಬ್ಬ ಅಕ್ಷರಶಃ ಹೇಳ್ದ, ನಾವು 6 ಲಕ್ಷ ರೂಪಾಯಿ ಲಾಭ ತೊಗೊಂಡಿನಿ ಈ ವರ್ಷ, ನೀವು ನಿಮ್ಮ ಪುಣ್ಯಾರಿ ಇರ್ತಿಲ್ಲ. ಹೋದ ವರ್ಷ 5 ಲಕ್ಷ ಆಗಿತ್ತು, ಈ ಸರ್ತಿ 6 ಲಕ್ಷ ತೊಗೊಂಡಿನಿ, ನಿಮ್ಮ ಪುಣ್ಯಾರಿ ಅಂಥೇಳಿ ದಾಳಿಂಬರ ಹರಿದು ಕೊಟ್ಟು. ಈ ಥರ ನನಗೂ ಒಂದು ಖುಷಿ. ನನಗೇನು ಖುಷಿಯಪ್ಪ ಅಂದ್ರೆ ಸರ್ಕಾರದ ಬಂದಂಥ ಯೋಜನೆ ನಾನೇನು ಕೈಲಿ ಕೊಟ್ಟಿಲ್ಲ. ಪಾಪ ಆ ಬಡವನಿಗೆ ಆ ರೈತಗೆ ಮುಟ್ಟಿಸ್ದಂದ್ರೆ ಎಷ್ಟು ಹೊಗಳ್ತಾರಪ್ಪ ಅವ್ರು ಅಂದ್ರೆ ಬಹುಶಃ ಅವ್ರಿಗೆ ದೇವರೇ ಆಗಿಬಿಟ್ಟಿರ್ತೀವಿ ನಾವು. ಆ ಥರ ಜನ ಅದಾರ. ಮತ್ತು ಈ ಟೈಪ್ ಇದ್ದಾಕರೆ ನಾನು ಯಾಕೆ ಮಾಡಬಾರ್ದಪ್ಪ ಅನ್ನೋ ಉದ್ದೇಶದೊಳಗೆ ಈ ಬಾರಿ ಏನು ಮಾಡಿದೀವಿ ಅಂದ್ರೆ ಸನ್ಮಾನ್ಯ ಶ್ರೀ ನೀರಾವರಿ ಸಚಿವರಾದಂಥ MB ಪಾಟೀಲರು, ಸತ್ಯವಾಗೂ ನಾನು ಮನಸ್ಪೂರ್ವಕ ಹೇಳ್ತಾ ಇದ್ದೀನಲ್ಲ, MB ಪಾಟೀಲರು ಗದ್ದಲ ಮಾಡಿ ಕೆನಲ್ ತಂದು ಕೊಟ್ಟಾರೆ. ಅದರ ಪುಣ್ಯದ ಫಲದಿಂದ ಇವತ್ತು ಎಲ್ಲ ರೈತರಿಗೂ ಒಳ್ಳೆಯದಾಗೈತಿ, ಎಲ್ಲರಿಗೂ ನೀರಾವರಿ ಮಾಡಿಕೊಟ್ಟಿವಿ. ಮುಂದದು ಅವರು ಇದ್ದ ಸಮಯದಲ್ಲೇ ನೀರಾವರಿ ಸಚಿವರು ಇದ್ದ ಸಮಯದಲ್ಲಿ ಚಡ್ಚಾಣ ನೀರಾವರಿ ಅಂಥೇಳಿ 21,000 ಎಕರೆ ನೀರು ಅಂತ ಒಂದು ಯೋಜನೆ. ಅದು ಔಟ್ಲೆಟ್ಗಳ ಮುಖಾಂತರ 620 ಔಟ್ಲೆಟ್ಗಳದವ್ರು, 620 ಔಟ್ಲೆಟ್ನಿಂದ ಹೋಗ್ಬೇಕದು. ಅದು 2013ರಾಗೆ ಮುಗಿಬೇಕಾಗಿತ್ತು. ಆದರೆ 2013ರಾಗ ಮುಗಿಯುವಂಥ ಯೋಜನೆ ಮುಗಿಸೇ ಇಲ್ಲ. ಮುಂದಲ್ಲಿ MLAಗಳು ಏನು ಮಾಡ್ಯಾರೋ ಗೊತ್ತಿಲ್ಲ. ನಾನು ಸುಮ್ಮನೆ ಯಾಕೆ ಆರೋಪ ಮಾಡಲಿ ಅವ್ರ ಮ್ಯಾಗ. ಅದು ದೇವರು ಅವ್ರಿಗೆ ಬಿಟ್ಟು ಕೊಡಲಿ, ಒಳ್ಳೇದು ಮಾಡೋದು ಬಿಡೋದು ಅದನ್ನು ಅವ್ರಿಗೆ ಬಿಟ್ಟು ಕೊಟ್ಟರು. ಆದರೆ ಯಾರೂ ಮಾಡಿಲ್ಲ. ಮತ್ತೆ ನಾನು ಹೋದ ಸರ್ತಿ ನಾನು ಚುನಾಯಿತನಾದ ಮೇಲೆ ಮೊದಲನೇ ಮೀಟಿಂಗ್ ಕರೆದಿದ್ದೆ ಚಡ್ಚಾಣ ನೀರಾವರಿ ಪ್ರಾರಂಭ ಮತ್ತು ಹೊಳಿಸಂಕ್ ಪ್ಯಾಕೇಜ್ ಅಂತ ಒಂದು ಪ್ಯಾಕೇಜ್ ಇದೆ. ಆ ಪ್ಯಾಕೇಜಿಂದ 5 ಕೆರೆಗಳ ತುಂಬುವಂಥ ಯೋಜನೆ ಇತ್ತದು. ಆ ಪ್ಯಾಕೇಜ್ ಹೊಳಿಸಂಕ್ ಪ್ಯಾಕೇಜ್ ಅಂದರೆ ಅದು ಒಂದು ಯೋಜನೆ, ಕೆರೆ ತುಂಬುವಂಥ ಯೋಜನೆಯಲ್ಲಿ. ಮತ್ತು ಈ ಕಡೆಯಿಂದ ಕೃಷ್ಣಾ ನದಿ ನೀರನ್ನು ಕೆರೆಗಳಿಗೆ ತುಂಬುವಂಥ ಯೋಜನೆ. ಈಗ ಸದ್ಯ ನನ್ನ ಕ್ಷೇತ್ರದಲ್ಲಿ ಇವತ್ತು ನೀರಾವರಿ ಇಲ್ಲಂದ್ರೂ ಸಹ 90% ನೀರಾವರಿ ಇದೆ. ವಿಜಯಪುರದ ಚಿತ್ರಣವೇ ಬದಲಾವಣೆ ಆಗ್ತೈತಿ ಅಂತ ನನ್ನ ಭಾವನೆ ಇದೆ ಮುಂದೆ. ಯಾಕಂದ್ರೆ ನಮ್ಮ ರೈತರು ನೋಡ್ರಿ ಎಲ್ಲಿ ಬೇಕಾದಲ್ಲಿ ಹಸಿರಾಗಿದೆ. ಈ ವರ್ಷ ಮಳೆನೂ ಚೆನ್ನಾಗಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಚಡ್ಚಾಣಕ್ಕಾಗಿದೆ. ಚಡ್ಚಾಣ ತಾಲೂಕಿಗೆ ಮಳೆ ಆಗಲಕ್ಕೆ ಕಾರಣಕ್ಕೆ ಏನಪ್ಪ ಅಂದ್ರೆ ನಮ್ಮ ಕಡೆ ಗಿಡ ಮರ ಎಲ್ಲ ಇವು ಬೆಳೆಸೀವಿ ಮತ್ತು ಉಳಿಸೀವಿ. ಜೊತೆಗೆ MB ಪಾಟೀಲರು ಕೋಟಿ ವೃಕ್ಷಗಳನ್ನು ಕೊಟ್ಟಾಕರೆ ಎಲ್ಲನೂ ಕೂಡ್ಕೊಂಡು ಇವತ್ತೆಲ್ಲ
ಹಸಿರಿನ ನಾಡಾಗಿ ಪರಿವರ್ತಿಸಿ ಮಾಡಿದ್ವಿ. ಯಾವಾಗ ನನ್ನ ದೃಷ್ಟಿಕೋನದಾಗ ಇಲ್ಲಿ ಬರಗಾಲಕ್ಕೆ ಫೇಮಸ್ ಬಿಜಾಪುರ ಜಿಲ್ಲೆ, ಎಲ್ಲರಿಗೂ 3 ಕಾಲಿದ್ರೆ ನಮಗೆ 4 ಕಾಲ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಇದು ಬರಗಾಲ ಒಂದಿರುವುದೇ ಕಾಯಂ. ಆ ಬರಗಾಲದಿಂದ ಕಾಯಂ ತತ್ತರಿಸಿ ಹೋಗುವಂಥ ಜನ ಒಮ್ಮೆ ಈಗ ದ್ರಾಕ್ಷಿ ಹಚ್ಚಿದ್ರೆ ಬಹುಶಃ ದ್ರಾಕ್ಷಿ ಬೆಳಿಬೇಕಪ್ಪ ನಾವು ಅಂತ ಯೋಚನೆ ಮಾಡಿದ್ದೀವಿ ಅಂದ್ರೆ ಅಂದಾಜು ಕನಿಷ್ಠ 2.5 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಬೇಕು. ಮೇಂಟೆನೆನ್ಸ್ ಅಂದ್ರೆ ಅದಕ್ಕೆ ದ್ರಾಕ್ಷಿ ಹಚ್ಚಬೇಕಾದ್ರೆ ಎಕರೆಗೆ 2.5 ಲಕ್ಷ ರೂಪಾಯಿ ಬೇಕಾಗ್ತಿತ್ತು. ಕಂಬ, ವಾಯರ್, ತಂತಿ, ಜೊತೆಗೆ ಮೇಂಟೆನೆನ್ಸ್ ಮಿನಿಮಮ್ 1 ಲಕ್ಷ ಆಗ್ತಿತ್ತು. ಆದರೆ ಇವತ್ತಿನವರೆಗೂ ರೈತಗೆ ಏನೇ ಪ್ರಯತ್ನಪಟ್ಟು ಬೆಳೆದ್ರೂ ಸಹಿತ ಬೆಲೆ ಇದ್ದಿತ್ತಿಲ್ಲ. ಆದರೆ ಹೋದ ವರ್ಷದಿಂದ ಈ ವರ್ಷ 460-70 ನಮ್ಮ ಗೆಳೆಯರು ದ್ರಾಕ್ಷಿ, ಒಣ ದ್ರಾಕ್ಷಿ ಮಾರಿದ್ದಾರೆ. ಅವರು ಬರುವಾಗ ಹ್ಯಾಂಗೆ ಬಂದಿದ್ದಾರೆ ಅಂದರೆ, ಕೆಲವೊಬ್ಬರು ನಮ್ಮ ಚಡ್ಚಾಣದ ನಮ್ಮ ಗೆಳೆಯರು ಸ್ಕಾರ್ಪಿಯೋ ತೊಗೊಂಡೇ ಬಂದ. ನೀವು ಸ್ಕಾರ್ಪಿಯೋದಾಗ ಕೂಡ್ರಿ ಅಂತ ಹೇಳ್ದೆ. ಯಾಕಪ್ಪ, ಯಾಕೆ? ಇಲ್ಲ, ನಾ ಹೊಸ ಗಾಡಿ ತೊಗೊಂಡು ಗಾಡಿ ನಿಮ್ಗಾಗಿ ತಂದಿನಿ. ಯಾಕೆ ಅಂತ ಕೇಳಿದೆ ನಾ. ಇಲ್ಲ, ನೀವು ಏನು ದ್ರಾಕ್ಷಿ ಹಚ್ಚಿದ್ರಿ ಹಚ್ಚಂತ ಹೇಳಿದ್ರಿ. ಹಚ್ಚಿನಿ, ದ್ರಾಕ್ಷಿ ಮನುಕ ಮಾರೀನಿ, 1 ಕೋಟಿ ರೂಪಾಯಿ ಮನುಕ ಮಾರೀನಿ ಈಗ ಸದ್ಯ. ಅದಕ್ಕೆ ನಾ ಬರಾಕರೆ ಗಾಡಿ ತಂದಿನಿದು, ನೀವು ಗಾಡ್ಯಾಗ ಕುಂತು ಬರ್ರಿ ಸಾಕು ನನಗೆ ಇಷ್ಟೇ ಅಂಥೇಳಿ ಮತ್ತು ಪೀಡೆ ಕೊಟ್ಟು ಗಾಡಿ ಕೊಟ್ಟು. ಈ ಥರ ಜನ ಅಷ್ಟು ಉತ್ಸಾಹಿಗಳದಾರ. ಏನು ಮಾಡಬೇಕು ಅನ್ನೋದನ್ನು ಜನ ತೀರ್ಮಾನ ಮಾಡ್ಯಾರ. ಮತ್ತು ನಾನು ಈ ಕೆನಲನ್ನು ಈಗ ನೀವು ಮೊನ್ನೆ ಸನ್ಮಾನ್ಯ ಶ್ರೀ ಭಾಗದ ಲೋಕಸಭಾ ಸದಸ್ಯರಾದ ಜಿಗಿಣಿ ಅವರು ಒಂದು ಇದು ಕೊಟ್ಟಿದ್ದರು, ನ್ಯೂಸ್. ಇಲ್ಲ, ಚಡ್ಚಾಣಿ ಎದ್ದು ನೀರಾವರಿ ಆಗಿಲ್ಲ, ಆಗಂಗಿಲ್ಲ, ಅದನ್ನು ಒಂದೇ ಒಂದು ಹನಿ ಬರ್ತಾಯಿಲ್ಲ, ನೀರು ಬರ್ತಾಯಿಲ್ಲ ಅಂತ ಹೇಳಿದ್ರು. ನಾನು ಕೇಳಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ, ನೀವು 45 ವರ್ಷಗಟ್ಟಲೆ ರಾಜಕಾರಣ ಮಾಡಿರಿ. 2013ರಾಗ ಹಿಡಿದು ನೀವೇ ಇದ್ದೀರಿ. ಇಲ್ಲಿ 2005 ಬಾರಿ ಆರಿಸಿ ಬಂದಿರಿ. ತಾವು ಏನು ಮಾಡಿರಿ? ಮತ್ತು ಈ ಯೋಜನೆ ಆ ಸಮಯದಲ್ಲಿ ಇತ್ತು, ಯಾಕೆ ಮಾಡಿಲ್ಲ? ಈಗ ಯಾಕೆ ಬೆನ್ನು ಹತ್ತೀರಿ? ನಾನು ಬೆನ್ನು ಹತ್ತಿದ ಮೇಲೆ, ನಾನು ಮಾಡಿದ ಮೇಲೆ ಮತ್ತು ಹೌದು, ಜಸ್ಟ್ ಲೈಕ್ ಅದೊಂದು ನಾಟಕತ್ತ. ಸುಮ್ಮನೆ ವಿರೋಧ ಪಾರ್ಟಿ ಆಗ್ತೈತಿ, ನಾವು ಟೀಕಾ ಮಾಡ್ದಂಗೆ ಆಗ್ತದೆ. ನನಗೆ ಟೀಕಾ ಮಾಡೋ ಇಚ್ಛೆ ಇಲ್ಲ. ನಾನು ಟೀಕೆಗಿಂತ ಹೆಚ್ಚು ನಾನು ಬಯಸೋ ಕೆಲಸ. ನಾನು ಹೇಳಬಾರ್ದು, ನನ್ನ ಕೆಲಸ ಹೇಳ್ಬೇಕು ನಾನು. ಅಂದ್ರೆ ನಿಮ್ದು ಅಜೆಂಡಾ ಏನಂದ್ರೆ ಟೀಕೆಯ ವಿರುದ್ಧ ಕೆಲಸವೇ ಮುಂದೆ ದಾರಿ. ನಾವು ಹೇಳೋದಿಲ್ರಿ, ಕೆಲಸ ಹೇಳ್ಬೇಕು. ನಾವು ಮಾಡಿದ ಕೆಲಸನ ಇಷ್ಟೆಲ್ಲ ಮಾಡಿದ ಮೇಲೆ, ಈಗ ಕೆನಲ್ ಬಂದ ಮೇಲೆ ನಮಗೆ ಇಲೆಕ್ಟ್ರಿಸಿಟಿ ಭಾಳ ಮಹತ್ವದ. ನನ್ನ ಕ್ಷೇತ್ರದಲ್ಲಿ 7 ಕಡೆ ಸಬ್ಸ್ಟೇಷನ್ ಮಾಡೀನಿ ನಾನು. ಉಮ್ರತ್ ಚಾಲೂ ಮಾಡೀನಿ. ಈಗ ಸದ್ಯ ಚಡ್ಚಾಣ ಐತಿ, ಕನ್ನೂರು ಕ್ಷೇತ್ರಕ್ಕೆ 1 ಮಾಡೀನಿ, ಹಡಗಲಿಗೆ 2 ಮಾಡೀವಿ, ಜಂಬಿಗೆ 1 ಚಾಲೂ ಮಾಡೀನಿ, ಹಡಗಲಿಗೆ ನಾಳೆ ಸ್ಟಾರ್ಟ್ ಆಗುತ್ತೆ. ವಿದ್ಯುತ್ ಶಕ್ತಿಯ ಕೊರತೆನೇ ಆಗಬಾರ್ದು. 2ನೇದು ನನ್ನ ಗುರಿ ಇದ್ದುದೇನು ವಿದ್ಯುತ್ ಶಕ್ತಿನೇ ಕೊರತೆನೇ ಆಗಂಗಿಲ್ಲ ನಮ್ಮಲ್ಲಿ. ಸರಿಯಾಗಿ 7 ತಾಸು ರೈತರಿಗೆ 7 ತಾಸು ಯಾಕೆ, ನಾವು 12 ಗಂಟೆ ಬೇಕಾದ್ರೆ ಕೊಡುವಂಥ ಶಕ್ತಿ ನಮ್ಮ ಕ್ಷೇತ್ರಕ್ಕೆ ಐತಿ ಇವತ್ತು. ಆ ವಿದ್ಯುತ್ ಶಕ್ತಿ ಅಷ್ಟು ಪವರ್ಫುಲ್ ಮಾಡೀವಿ. ಈ ಥರ ಇನ್ನು ಯೋಗ್ಯವಾಗಿ ಬೆಲೆ ಇಟ್ಟು ಸಿಕ್ತಪ್ಪ ರೈತರಿಗೆ. ಕೇಳ್ಕೊಳ್ಳೋದೇನು, ದೇವ್ರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ದೇವ್ರೇ ಅವ್ರಿಗೆ ಬೆಲೆ ಸಿಗಲಿ ಸಾಕು. ನಮ್ಮ ರೈತರು ಬಂಗಾರದಂಥ ಬೆಳೆ ಬೆಳೀಲಿಕ್ಕೆ ತಯಾರದಾರೆ. ಮತ್ತು ನಮ್ಮಲ್ಲಿ ನೀವು ಮೊನ್ನೆ ನಾನು ಕೆಲವೊಂದು ಕಡೆ ಹೋಗಿ ನೋಡಿ ಬಂದೀನಿ. ಈಗ ಸದ್ಯ ಮಾವಿನ ಹಣ್ಣು ಮಳೆಗಾಲನಾಗೂ ಸಹಿತ ಪರಿಪಕ್ವತೆ ಕಾಣುವಂಥ ಮಾವಿನ ಹಣ್ಣು ಸಿಗ್ತಾವೆ. ಅದನ್ನು ಮಾಡ್ಯಾರ. ಆ್ಯಪಲ್ ಸಹಿತ ಮಾಡ್ಯಾರ ನಮ್ಮ ರೈತರು ಇಲ್ಲಿ. ನನ್ನ ಕ್ಷೇತ್ರದ ಅಂತ ಹೇಳಾಕತ್ತೀನಿ ನಾನು, ಮತ್ತು ಬೇರೆ ಕ್ಷೇತ್ರ ಅಲ್ರಿ, ನನ್ನ ಕ್ಷೇತ್ರದಾಗ ಮತ್ತು ನಾಲ್ಕಂಗ್ ಕ್ಷೇತ್ರದಲ್ಲಿ. ಈ ಥರ ವ್ಯವಸ್ಥಿತ ರೀತಿಯಿಂದ ಬೆಳವಣಿಗೆ ತುಂಬ ಆಗಿದೆ. ಮತ್ತು ರಸ್ತೆಗಳನ್ನು ಇವರು ಹಾಕಿದರು, ಎಲ್ಲ ರಸ್ತೆಗಳನ್ನು 80% ರಸ್ತೆಗಳನ್ನು ಹಾಕಿದ್ದೀನಿ. ಎಷ್ಟು ಬಜೆಟ್ ಬಂದಿದೆ ಸರ್ ಇಲ್ಲಿ 2.5 ವರ್ಷದ? ಸುಮಾರು 2.5 ವರ್ಷದಲ್ಲಿ ನಾನು ಬರೇ ನೀರಾವರಿಗಂತೂ 500 ಕೋಟಿ ರೂಪಾಯಿ ತಂದಿವಿ. 5 crores. 500 crores ರೀ. ಅಂದ್ರೆ ಇನ್ಕ್ಲೂಡಿಂಗ್ ಈ ಕೆನಲ್ ಗ್ಯಾರಂಟಿ ಸಂದರ್ಭದಲ್ಲಿ ಕೂಡ ಈ ರೀತಿ ಅನುದಾನ ಸಿಗ್ತಾ ಇದೆಯಾ ಸರ್ ನಿಮಗೆ? ಸರ್, ನಮ್ಮ ಕಾಮಗಾರಿದು ಹೇಳ್ತಾವಲ್ರಿ ಸರ್, ಕಾಮಗಾರಿ ಕೆಲಸ ಕೊಡ್ಬೇಕಲ್ರಿ. ಈಗ ಗುತ್ತಿ ಬಸವಣ್ಣ ಎತ್ ನೀರಾವರಿ ಮುಗಿದೈತಿ, ಚಿಮುಲಿ ಎತ್ ನೀರಾವರಿ ನನ್ನ ಕ್ಷೇತ್ರಕ್ಕೆ ಬರ್ತೈತಿ. ಇಲ್ಲಿ ನೀವು ಮಿಂಚನಾಳ್ ಹೋಗಿರಿ ಅಂತ ಸರಿ ಹೋಗಿಲ್ಲ. ಮಿಂಚನಾಳ ಬಳಿ ಕೆನಲ್ ನಡೆದದಲ್ರಿ, ಕೆನಲ್ ನಡೆದಿದೆ. 1 to 50 ಕಿಲೋಮೀಟರ್ ಇಷ್ಟೇ ಉಳಿದಿದೆ ಈಗ ಮಧ್ಯದಲ್ಲಿ. ಅದು ನನ್ನ ಕ್ಷೇತ್ರ ಬರ್ತೈತಿ. ಅದನ್ನು ಸಹಿತ ಆರ್ಡರ್ ಆಗಿದೆ. ಹಂಗೆ ಅದು ನೋಡಿದ್ರೆ ಭಯಂಕರ 1.5
1000 ಕೋಟಿ ರೂಪಾಯಿ ಆಗತ್ತೆ ರೀ. ಈಗ 500 ಅಂದ್ರೆ ಈಗ ಆಗಿದ್ದು ಇಷ್ಟೇ ಹೇಳೀನಿ ನಾನು. ಮತ್ತು ನನಗೆ 50 ಕೋಟಿ ರೂಪಾಯಿ ಸ್ಕಾಡಾ ಗೇಟ್ ಕುಂಡ್ರಿಸ್ಲಾಕ ಕೊಟ್ಟಿದ್ದಾರೆ. ಆನಂತರ ಹೊಳಿಸಂಕ್ ಪ್ಯಾಕೇಜ್ದು 150 ಕೋಟಿ ರೂಪಾಯಿದು ಅದು. ಆ ಪ್ಯಾಕೇಜ್ ಸ್ಟಾರ್ಟ್ ಮಾಡಿವಿ 150 ಕೋಟಿ ರೂಪಾಯಿದು. ಮತ್ತು ಚರ್ಚಾಣಿ ನೀರಾವರಿ 500 ಕೋಟಿ ರೂಪಾಯಿದು ಅದು. 500 ಕೋಟಿ ರೂಪಾಯಿ ಯೋಜನೆಯನ್ನು ಡೂಬ್ಗೈ ಆಗ್ತಿತ್ತು ಅದು. ನಾನು ಆರ್ಚ್ ಬಂದಿದ್ದೀನಿ, ಸತ್ಯವಾಗಿ ಹೇಳ್ತೀನಿ, ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಲ್ಲ, ಗ್ಯಾರಂಟಿ ಮುಳುಗಿಸ್ತಿದ್ರು ಅದನ್ನು. ನನಗೂ ಕೆಲವೊಬ್ರು ಬಂದು ಡೀಲ್ ಮಾಡ್ಲಾಕ ನೋಡಿದ್ರೆ, ನಾ ರೈತರು ಗೋರಿ ಮ್ಯಾಗ ಮನೆ ಕಟ್ಕೋತೀರಿ ಅಂತ ನನಗೆ ಅದು ಕೇಳಿದ್ದೀನಿ ನಾನು ಅವರಿಗೆ, ಕೆಲವೊಬ್ಬರಿಗೆ. ಆ ಥರ ಒಟ್ಟಿನಲ್ಲಿ 500 ಕೋಟಿ. ಮತ್ತು ಇವತ್ತು ನಾವು ಸಾಧಾರಣ ರಸ್ತೆಗಾಗಿನೇ, ಕೇವಲ ರಸ್ತೆಗಾಗಿನೇ ಕನಿಷ್ಠ ಏನಿಲ್ಲ ಅಂದರೂ 200 ಕೋಟಿ ರೂಪಾಯಿ ತಂದೀವಿ. 150 ಕೋಟಿ ರೂಪಾಯಿ ಈ ನಮ್ಮ ಕಾರ್ಪೊರೇಷನ್ ತಂದೀವಿ. ಆದರೆ ಎಲ್ಲ ಎಸ್ಟಿಮೇಟ್ ಮಾಡಿ ಎಲ್ಲ ರೆಡಿ ಅದ. ಟೆಂಡರ್ ಅವರು ಕರೀತಾರೆ. ನಮ್ಮ ಬಿಜಾಪುರ ಬಿಟ್ಟು ಹೋಗಿತ್ತು, ಅದನ್ನು ಸೇರಿಸಿ 10 ಮಹಾನಗರ ಸಭೆಗಳಿಗೆ ಒಳಗೆ ಬಿಜಾಪುರ ಬಿಟ್ಟು ಹೋಗಿದ್ದನ್ನು ಸೇರಿಸಿ ಇವತ್ತು 150 ಕೋಟಿ ರೂಪಾಯಿ ಟೆಂಡರ್ ಕೆಲವು ದಿವಸದಲ್ಲಿ, ಅಂದರೆ 8 ದಿವಸದಲ್ಲಿ ಕರೀತಾರೆ. ಕಮಿಷನರ್ ಕೇಳ್ಬೋದು ಬೇಕಾದ್ರೆ ತಾವು. ಎಸ್ ಸರ್. ಏನು ರೀ, ಜೊತೆಗೆ ರಸ್ತೆಗಳು ಅಂದ್ರೆ ಈಗ ನಮ್ಮಲ್ಲಿ ಪರ್ಟಿಕ್ಯುಲರ್ ಚಡ್ಚಾನ್ ಟು ಉಮದಿ ಭಯಂಕರ ಡಿಮಾಂಡ್ ಇತ್ತು. ಯಾರೂ ರಸ್ತೆನೇ ಮಾಡಿದ್ದಿಲ್ಲ 10 ವರ್ಷ. ಇವತ್ತು ಚಡ್ಚಾನ್ ಟು ಉಮದಿ ಆಗಿದೆ. ಸುಮಾರು 50 ಕೋಟಿ ರೂಪಾಯಿಗಳನ್ನು ಒಮ್ಮೆ ಕೊಟ್ಟಾರೆ. 50 ಕೋಟಿ ರೂಪಾಯಿ ರಸ್ತೆ ಸಂಬಂಧ ಕೊಟ್ಟಾರೆ ನನಗೆ. ನಾನು ವಿಶಾಲವಾದ ಕ್ಷೇತ್ರದಲ್ಲಿ ನಾನು ಏನೂ ಬೇಡ, ರಸ್ತೆ ಬೇಕಂತ ಹೇಳಿದಾಕರೆ ಕೇಳಿದ್ರು. ಜಿಲ್ಲಾವಾರು ಮೀಟಿಂಗ್ ಕರೆದಾಕರೆ ನಾನು ಹೇಳಿದೆ, ರಸ್ತೆ ರೊಕ್ಕ ಬೇಕಾಗಿಲ್ಲ, ನನಗೆ ರಸ್ತೆ ಬೇಕು, ಇಂತಿಂಥ ರಸ್ತೆ. ಯಾಕಂದ್ರೆ ನನ್ನ ಕ್ಷೇತ್ರ ಭಾಳ ದೊಡ್ಡದದ. 70 ಕಿಲೋಮೀಟ್ರ್ ಬರೀ ಚಡ್ಚಾಣ ಟು ಬಿಜಾಪುರ ಅದ ರೀ. 70 ಕಿಲೋಮೀಟ್ರ್. ಮುಂದೆ ಚಡ್ಚಾಣದಿಂದ ಅದು 35 ಕಿಲೋಮೀಟ್ರ್ ಆ ಕಡೆ ಇದೆ. ಮತ್ತು ದಸೂರ, ಉಮ್ರಜ್ ಅವೆಲ್ಲ. ಮತ್ತು ಉಮ್ರಜ್ಗೆ 50 ಲಕ್ಷ ಕೊಟ್ಟಿದ್ದೀನಿ ರೀ. ರೇವತ್ಗಾಂವ್ಗೆ 50 ಲಕ್ಷ ಕೊಟ್ಟೀನಿ. ಮತ್ತು ಎಲ್ಲ ಕಡೆ 25 ಲಕ್ಷ, 50 ಲಕ್ಷ, ಹೀಗೆ ಎಲ್ಲ ಗುಡಿ ಗುಂಡಾರಗಳನ್ನು ಎಲ್ಲಿ ದೇವರು ಅಥವಾ ನಮ್ಮ ಈ ಮಠಕ್ಕೆ ಒಂದೊಂದು ಮಠ ಅದ. ನಮ್ಮದು ಚಮಕೇರಿ ದೇವ್ರ ಮಠ ಅದ, ಅಲ್ಲಿ 2 ಕೋಟಿ ರೂಪಾಯಿ ಹಾಕೀನಿ. ಈ ಥರ ಸಾಕು. ದುಡ್ಡಿಂದಂತೂ ಕೊರತೆ ಇಲ್ಲ. ಆದರೆ ಜನರ ತಲೆಯಾಗ ಏನು ಬಂದುಬಿಟ್ಟದೆ, ಸಿಕ್ಕಾಪಟ್ಟೆ ನಮಗೆ ಕೊರತಿರ್ಬೋದು, ಸಾಮಾನ್ಯ ಜನರಿಗಂತೂ ಏನೂ ಕೊರತಿಲ್ಲ ನನ್ನ ದೃಷ್ಟಿಕೋನದೊಳಗೆ. ಇವತ್ತು ನೋಡಿರಿ, ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿ ತೊಗೋತಾರೆ. ಅವರು ಸುಖಿನೂ ಅದಾರ. ಆ 2,000 ರೂಪಾಯಲ್ಲಿ ನೀವು ನೋಡಿ, ಬೇಕಾದ್ರೆ ಅವರೆಲ್ಲನೂ ಎಮ್ಮೆ ತಗೋ, ಆಕಳು ತಗೋ, ಈ ಥರ ಮಾಡಿ ತಮ್ಮ ಉಪಜೀವನಕ್ಕೆ ಉಪಯೋಗ ಮಾಡ್ಕೊಳಕತ್ತಿದ್ದಾರೆ. ಆನಂತರ ಈ ಭಾಗ್ಯ ಜ್ಯೋತಿ 200 ಯೂನಿಟ್ ಅಂತೂ ಫ್ರೀನೇ, ಎಲ್ಲ ಫ್ರೀನೇ. ಹಳ್ಳ್ಯಾಗಂತೂ ಎಲ್ಲ ಮೀಟ್ರ್ ಅವರು ಅವಶ್ಯಕತೆ ಇಲ್ಲ. ಲೆಕ್ಕ ಹಾಕ್ರಿ. ಅನ್ನ ಭಾಗ್ಯದೊಳಗೆ 15 ಕಿಲೋ ಅಕ್ಕಿ ಕೊಡ್ತೀವಿ. 10 ಕಿಲೋ ಇದ್ದರೆ 15 ಮಾಡಿದರು. ಆದರೂ ನಾವು ಈಗ 15 ಮಾಡ್ಲಾಕತ್ತಾರೆ ರೀ. ಅದ್ರ 10 ಕಿಲೋ ಅಂತೂ ಮೊದಲೇ ಕೊಟ್ಟ. ಈಗ ಸದ್ಯ 10 ಕಿಲೋ, ಈಗ ಸದ್ಯ 15 ಕಿಲೋ ಈ ಥರ ಹೇಳಿದ್ದಾರೆ. ಮತ್ತು ಯುವನಿಧಿ 1,500 3,000 ತನಕ ಕೊಡ್ತಾರೆ. ಆನಂತರ ಭಾಗ್ಯಜ್ಯೋತಿ ಐತ, ಗೃಹಲಕ್ಷ್ಮಿ ಐತ. ಆನಂತರ ಶಕ್ತಿ ಯೋಜನೆ ಹೀಗಿದೆಯಲ್ಲ, ಹೆಣ್ಮಕ್ಳು ಬರೀ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಅವರು ಎಲ್ಲಿ ಬೇಕಾದಲ್ಲಿ ಕರ್ನಾಟಕದ ಬಸ್ ಎಲ್ಲಿ ಬೇಕಾದಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಲಿ, ಬೇಕಾದಲ್ಲಿ ಹೋದರೂ ಸಹಿತ ಅವ್ರು ಹೋಗಬಹುದು. ಇದು ತುಂಬ ಒಳ್ಳೆಯ ಯೋಜನೆ. ಯಾಕೆಂದರೆ ಹೆಣ್ಮಕ್ಳಿಗೆ ನಾವು ಸ್ವಾತಂತ್ರ್ಯ ಕೊಡ್ತೀವಿ ಹತ್ತೀವಿ. ಅದರಲ್ಲಿ ಕೆಲವು ಹಾಸ್ಟೆಲ್ ಹುಡುಗಿಯರಿಗೆ ಭಯಂಕರ ಒಳ್ಳೆಯ ಯೋಜನೆ ಇದು. ಯಾಕೆಂದರೆ ಅವರು ಬಡವರು ಇರ್ತಾರೆ. ಅವರು ಹಳ್ಳ್ಯಾಗ ಹೋಗಿ ತಾಯಿ ತಂದೆ ಭೇಟಿ ಆಗೋಕೆ ಆಗಂಗಿಲ್ಲ. ಹಬ್ಬಿದ್ರು ಅಲ್ಲೇ ಇರಬೇಕು. ಆದರೆ ಅವರು ಇಲ್ಲಪ್ಪ, ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ಲಾಭ ತೊಗೊಂಡು ಅವರು ಇವತ್ತು ಶಕ್ತಿ ಯೋಜನೆಯನ್ನು ಉಪಯೋಗ ಮಾಡಿಕೊಂಡು ಅಭಿವೃದ್ಧಿ ಪಥದಲ್ಲಿ ಅವರು ಸಾಗಿದಾರೆ ಅಂತ ನನ್ನ ಭಾವನೆ ಇದೆ. ಮತ್ತು ತುಂಬ ಒಳ್ಳೆಯ ಯೋಜನೆ. ಆನಂತರ ಎರಡನೇದು ಗೃಹಲಕ್ಷ್ಮಿ. ಯಾರೇ ಬಡವರು ಅಥವಾ ಯಾರೇ BPL ಕಾರ್ಡ್ ಹೊಂದಿದವರು ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿಗಳನ್ನು ಅವರು ತಗೋತಾ ಇದ್ದಾರೆ. ಆ 2,000 ರೂಪಾಯಿ ತಗೊಳ್ಳೋದ್ರಿಂದ ಮಹಿಳೆಯರಿಗೆ ಯಾವುದೂ ಸಮಸ್ಯೆ ಆಗಂಗಿಲ್ಲ. ಇಲ್ಲಾಂದ್ರೆ ಮಹಿಳೆಯರಿಗೆ ಗಂಡಂದರಂತೂ ಹಿಂಗದಾರಲ್ಲ, ಎಲ್ಲ ಜವಾಬ್ದಾರಿ, ಮನೆ ಜವಾಬ್ದಾರಿ ಮಹಿಳೆಯರ ಮೇಲೆ ಬಿಟ್ಟು ಕೆಲವೊಬ್ಬರಂತೂ ಕುಡದೆ ಸತ್ತು ಬಿಡ್ತಾರೆ ಅವರು. ಅದರ ಲಾಭ ಇವರು ಮಹಿಳೆಯರಿಗೆ ಲಾಭ ಸಿಗ್ತೈತಿ. 2,000ದಿಂದ ಮಹಿಳೆಯರಿಗೆ. ಮತ್ತು ಯಾವ ಸಂವಿಧಾನಬದ್ಧವಾಗಿ ಅವರು ಎಲ್ಲಿ ಹೋಗುವಂಗಿಲ್ಲ, ನೇರವಾಗಿ ಅಕೌಂಟಿಗೆ ಜಮಾ ಆಗ್ತಾವೆ. ಎಲ್ಲ 5 ಯೋಜನೆಗಳ ಒಂದು ಮಹತ್ವದ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸಂವಿಧಾನ
ಬದ್ಧವಾಗಿ ಅದಾವ. ಸಂವಿಧಾನದಲ್ಲಿ ಹೆಂಗೆ 10 ಪೈಸೆ ಕರಪ್ಷನ್ ಇರೋಂಗಿಲ್ಲ, ಅದೇ ಥರ 10 ಪೈಸೆ ಯಾರಿಗೂ ಕೊಡದೆ ಈಗ ಓಲ್ಡ್ ಏಜ್ ಪೆನ್ಷನ್ ಕೊಡೋ ಪೋಸ್ಟ್ಮನ್ ಸಹಿತ ಕಲಿತಾನೆ. ಹೌದು. ಆದ್ರೆ ಹಂಗೆ ಆಗಲಾರ್ದಂಗೆ ಪರ್ಟಿಕ್ಯುಲರ್ ಯೋಜನೆಗಳು ಯಾವ್ಯಾವ ಇದ್ರಿ, ಈ 5 ಯೋಜನೆಗಳು, ಶಕ್ತಿ ಯೋಜನೆ ಜೊತೆಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ 200 ಯೂನಿಟ್ ವಿದ್ಯುತ್ ಶಕ್ತಿ ಪುಕ್ಕಟ್ಟೆಯಾಗಿ ಸಿಗುತ್ತೆ. ಆ ನಂತರ ಯುವ ನಿಧಿ 2 ವರ್ಷ ತನಕ ಒಂದು ನೌಕರಿ 10 ಬೆಟರ್ ಆಯಿತು, ಹತ್ತಲಿಲ್ಲ ಅಂದ್ರೆ ಒಳ್ಳೇದಾಗ್ತೈತೆ. ಅಪ್ಲಿಕೇಶನ್ ಹಾಕಿದ್ರೆ ಕೆಲವೊಬ್ಬರಿಗೆ ಬಡವರಿಗೆ ಭಾಳ ತೊಂದರೆ ಇರುತ್ತೆ, ಆ ತೊಂದರೆ ನೀಗಿಸುವಂಥ ಕೆಲಸ ಮಾಡ್ತಾರೆ. ಮತ್ತು ಅನ್ನಭಾಗ್ಯದಂತಂತೂ ಉಪವಾಸ ಯಾರೂ ಬೀಳಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ನನ್ನ ದೃಷ್ಟಿಕೋನದಾಗ ಇಂಥ ಯೋಜನೆಯನ್ನು ಕೊಟ್ಟಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೂ ಮತ್ತು ಎಲ್ಲ ಮಂತ್ರಿಗಳಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ನಾನು. ಯಾಕಂದರೆ ಕರಪ್ಷನೇ ಇಲ್ಲಿ. ಮತ್ತು ಒಂದು ಮನೆಗೆ ಕನಿಷ್ಠ ಒಂದು ಮನೆಗೆ ಇವತ್ತು ನನ್ನ ಒಂದು ವರ್ಷದಲ್ಲಿ 60-70 ಸಾವಿರ ರೂಪಾಯಿ ಮುಟ್ತದೆ ಪ್ರತಿಯೊಂದು ಯೋಜನೆ. ಇವು 3 ಯೋಜನೆಗಳನ್ನು ನೋಡಿದ್ರೆ 60-70 ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೆ ಮುಟ್ಟುತ್ತೆ. ಸರಿ, ಮನೆಗೂ ಹೋಗುತ್ತೆ. ಸರಿ, ಈ ಗ್ಯಾರಂಟಿ ಇಷ್ಟೆಲ್ಲ ಯೋಜನೆ ಕೊಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಶಾಸಕರು, ಕೆಲವೊಂದಿಷ್ಟು ಕಾಂಗ್ರೆಸ್ಸಿನ ಶಾಸಕರುಗಳು ಹೇಳ್ತಾ ಇದ್ದಾರೆ ಮತ್ತು ಬಿ ಜೆ ಪಿಯವರು ಕೂಡ ಹೇಳ್ತಾ ಇದ್ದಾರೆ, ಈ ಗ್ಯಾರಂಟಿಯಿಂದ ₹1 ಅನುದಾನ ಸಿಗ್ತಾ ಇಲ್ಲರಿ, ಕ್ಷೇತ್ರ ಕಡೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಮಲಗುವಂಥ ಪರಿಸ್ಥಿತಿ ಆಗೈತೆ ಅಂತೇಳಿ ಬಿ ಜೆ ಪಿಯವರು ಮತ್ತು ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ ಅಂತ ಒಂದು ಸುದ್ದಿಗಳನ್ನು ಹರಿದಾಡ್ತಾ ಇದೆ. ಈ ಸಂದರ್ಭದಲ್ಲಿ ಚಡಚಣ ಮತ್ತು ನಾಗಠಾಣ ವಿಧಾನಸಭಾ ಕ್ಷೇತ್ರಕ್ಕೆ ತಾವು 600 ಕೋಟಿ ಅನುದಾನವನ್ನು ತರೋದ್ರಲ್ಲಿ ಯಾವ ರೀತಿ ಸಫಲರಾದ್ರಿ ಸರ್? ನೀವು ಯಾವ ರೀತಿ ಯಶಸ್ವಿ ಆದ್ರಿ? ನೀವು ಹೆಂಗೆ ತೊಗೊಂಬಂದ್ರಿ ಇದನ್ನು? ಇದು ಮೊದಲು ನನಗೆ ಕಾಡ್ತಾ ಇದು ದೊಡ್ಡ ಪ್ರಶ್ನೆ ಸರ್. ಇದು ಕರೆಕ್ಟ್ ಸರ್. ನಾನು 500 ಕೋಟಿ ರೂಪಾಯಿ ಯೋಜನೆ ಚಡ್ಚಾಣಿ ಎತ್ ನೀರಾವರಿ ಅಂತ ಹೇಳಿ 21,000 ಎಕರೆ ನೀರಾವರಿ ಆಗುತ್ತೆ. 500 ಕೋಟಿ ರೂಪಾಯಿ. ಆ 500 ಕೋಟಿ ರೂಪಾಯಿ ಯೋಜನೆಯನ್ನು ಇವತ್ತು ಅದು ಮುಳುಗಿಸ್ಬಿಡ್ತಿದ್ರು ಅವರು. ಅಂದರೆ ಅದನ್ನು ಏನೋ ಗಪ್ಪಾಗಿ ಬಿಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿಸಿವಿ. ಬರೀ 500 ಕೋಟಿ ಮೊದಲಿತ್ತದು, ಈಗ ಅದಕ್ಕೆ 100 ಕೋಟಿ ರೂಪಾಯಿ ಮೇಲೆ ಖರ್ಚು ಮಾಡಿದ್ದು ಮತ್ತೆ. ಅಂದ್ರೆ ಸ್ಕಾಡಾ ಗೇಟ್ ಕೂಡ್ತಾವೆ. ಸ್ಕಾಡಾ ಗೇಟ್ ಅಂದರೆ ಮೀಟರ್ ಮ್ಯಾಗೆ, ಆ ಕಂಪ್ಯೂಟರ್ ಮ್ಯಾಗೆ ನಾವು ಇಲ್ಲಿಂದೇ ಒಬ್ಬನೇ ಕೂತು ಎಲ್ಲ ಆಪ್ರೇಟ್ ಮಾಡಬಹುದು ಅಂಥ ಕೆಲಸ. ಅದರಿಂದ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಮ್ಯಾಗೆ ಇವತ್ತು ಕನಿಷ್ಠ ಒಂದು ಸಬ್ ಸ್ಟೇಷನ್ ಮಾಡಬೇಕಪ್ಪ ಅಂದ್ರೆ 1000 ಕೋಟಿದಿಂದ 1200 ಕೋಟಿ ರೂಪಾಯಿ ಹತ್ತುತ್ತೆ. 220 KV ಸ್ಟೇಷನ್ ಸಬ್ ಸ್ಟೇಷನ್ ಮಾಡಬೇಕಾದ್ರೆ 110 ಮಾಡಬೇಕಾದ್ರೆ ಕನಿಷ್ಠ 700-800 ಕೋಟಿ ರೂಪಾಯಿ ಬರುತ್ತೆ. ಹಾಗೆ 7 ಸಬ್ ಸ್ಟೇಷನ್ಗಳನ್ನು ಪ್ರಾರಂಭ ಮಾಡಿಸೀನಿ. ಅಂದ್ರೆ ಅಂದಾಜು ಎಷ್ಟು ಅಮೌಂಟ್ ಆಗುತ್ತೆ. ನಾವು ಪ್ರಯತ್ನಪಟ್ಟು ನಾವು ಏನು ಕೆಲಸ ಅದು ಹುಡ್ಕೊಂಡು ಹೋದ್ರೆ ಸರ್ಕಾರ ಕೊಡ್ತೈತಿ. ಇವತ್ತು ನಾನು ನಿನ್ನೆ ಸನ್ಮಾನ್ಯ ಶ್ರೀ ಕಂದಾಯ ಸಚಿವರಿಗೆ ಭೇಟಿಯಾಗಿದ್ದೆ ನಿನ್ನೆ ಬರಾಕರೆ. ಕೃಷ್ಣ ಬೈರೇಗೌಡರಿಗೆ. ಹಾಂ ರೀ, ಕೃಷ್ಣ ಬೈರೇಗೌಡರಿಗೆ ಭಾಳ ಒಳ್ಳೆಯ ನಾಯಕರವರು, ಭಾಳ ಒಳ್ಳೆಯವರು. ಅಂದ್ರೆ ನನ್ನ ದೃಷ್ಟಿಕೋನದಾಗ ಭಾರಿ ಪ್ರಾಂಪ್ಟ್ ಮನುಷ್ಯರಿಗೆ. ಸತ್ಯವಾಗಿ ಹೇಳ್ತೀನಿ, ನಾನು ಬಿ ಜೆ ಪಿ ಒಳಗೆ ಅಷ್ಟು ಪ್ರಾಂಪ್ಟ್ ನೋಡಿದ್ದೆ. ಆದರೆ ಈ ಕೃಷ್ಣ ಬೈರೇಗೌಡರಂಥ ಪ್ರಾಂಪ್ಟ್ ವ್ಯಕ್ತಿತ್ವಗಳಂಥ ಮನುಷ್ಯನೇ ನೋಡೇ ಇಲ್ಲ ಈಗ ಸದ್ಯ ಈಗ ರಾಜಕಾರಣದೊಳಗೆ. ಅವರು ಬಸ್ಸಿಗೆ ಹೋಗ್ತಾರೆ, ಟ್ರೈನಿಗೆ ಹೋಗ್ತಾರೆ. ಇಷ್ಟು ಸಾದಾದಾರಲ್ರಿ. ನಾನೇ ಸಾದಾ ಅಂದ್ರೆ ನಮ್ಗೆ ಸಾದಾದಾರ ಅವರು. ಅಂಥವ್ರು ನಾಯಕರು ಇರಬೇಕನ್ನವ. ನಾ ಯಾವತ್ತೂ ಅಂಥವ್ರಿಗೆ ಬಯಸವ. ಅದೇ ಥರನಾಗಿ ಅವ್ರಿಗೆ ಹೇಳಿದೆ, ಸರ್ ನೀವು ನನಗೆ 8,60,00,000 ರೂಪಾಯಿ ಕೊಟ್ಟಿರಿ ಮಿನಿ ವಿಧಾನಸೌಧ ಕಟ್ಟಿ ಪ್ರಾರಂಭ ಮಾಡಿದೆ. ಆದರೆ ಅದರ ನಕಾಶ್ ತೆಗೆದು ಅಲ್ಲಿ ಏನದ ರೀ, ಈಗ ಚರ್ಚಾಣದಲ್ಲಿ ರೋಡ್ ಲೆವೆಲರೇ ನಾವು ರೋಡ್ಕಿಂತ ಹೆಚ್ಚು ಮಾಡ್ಬೇಕು ಬಿಲ್ಡಿಂಗ್. ಆದರೆ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಇದ್ದ ಮೂಲಕ ಸಮಸ್ಯೆ ಆಗುತ್ತೆ. ಆ ಸಮಸ್ಯೆ ಆಗಿ ಹಿಂದಡಿಂದ ನಮಗೆ ಎರಡಿತರ ಲಾಭ ಏನಾಗ್ತದಪ್ಪ ಅಂದ್ರೆ ಆ ಬ್ಲ್ಯಾಕ್ ಸಾಯಿಲನ್ನು ಮ್ಯಾಗ ತೆಗೆದು, ಇಲ್ಲಾಂದ್ರೆ ಅದನ್ನು ಯೋಚನೆ ಮಾಡಿದ್ರೆ ಅಂಡರ್ಗ್ರೌಂಡ್ ಅಂದ್ರೆ ಪಾರ್ಕಿಂಗ್ ಸಿಗುತ್ತೆ, ರೊಕ್ಕ ವೇಸ್ಟ್ ಆಗಂಗಿಲ್ಲ ಅವು. ಇಲ್ಲಾಂದ್ರೆ ಅದು ಫಿಲ್ಲಿಂಗ್ ಏನೇ ಮಾಡ್ಬೇಕು ನಾವು. ಹೌದು. ಇಲ್ಲಾಂದ್ರೆ ಅದು ಹಿಂಗೆ ಹಂಗಿದ್ದರೆ ಮತ್ತು ನೀವು ಎಲ್ಲ DC ಮತ್ತು ತಹಶೀಲ್ದಾರ್ ಕಡೆದು ಬರ್ಕೊಂಡು ಬಂದುಬಿಡ್ರಿ, ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹಾಗೆ ನಾವು ಕೆಲಸ ನಮ್ಮ ಕೈಯಾಗ ರೊಕ್ಕ ಬರ್ತಾವೆ ಅಥವಾ ನಾವು ಏನಾರೇ ಮಾಡ್ಬೇಕಂತಿರಂಗಿಲ್ಲ. ಇವರು ತಾನೇ ಶಾಸಕರಾದವರು ಹೋಗಿ ನೋಡಿ ಭೇಟಿ ಕೊಟ್ಟು ಸುಮಾರು ಏನು ಸಮಸ್ಯೆ ಅದಪ್ಪ ಏನದ ನೋಡಿದ್ರೆ ತಾನೇ 1000 ಕೋಟಿ ಸಹಿತ ಕೊಡಬೇಕಲ್ರಿ. ಇವಾಗ ಒಂದು ತೀರ್ಮಾನ ನನಗೇನು ಸಂತೋಷ ಅನ್ಸಾಕತ್ತೈತಪ್ಪ ಅಂದ್ರೆ ನಿನ್ನೆ ನನಗೆ ಹೋಗೋಕ್ಕಾಗಲಿಲ್ಲ. ನನ್ನ ಕಾರ್ಯಬಾಹುಳ್ಯದಿಂದ ಏನಪ್ಪ ಅಂದ್ರೆ ನೀರಾವರಿ ಸಂಬಂಧ ಕೃಷ್ಣಾ ನದಿ ನೀರಿನ ಸಂಬಂಧ ರೈತರ ಮೀಟಿಂಗ್ ಕರೆದಿರೋದು. ನಮಗೆ ಮಾತ್ರ ಏನೂ ನೋಟಿಸ್ ಬಂದಿಲ್ಲ. ಆದರೂ ನನಗೆ ಗೊತ್ತಾಯ್ತು ಅಲ್ಲಿ ಬೆಂಗಳೂರಿನಲ್ಲಿ ಹೋದ್ಮೇಲೆ, ಇಲ್ಲ ನೀರಾವರಿದು ಹಿಂಗೆ DKC ಅವರು ಮೀಟಿಂಗ್ ಸಭೆ ಕರೆದಾರೆ ಅಂತ ಹೇಳಿದ್ರು. ನಾನು ಹೋಗ್ಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೆ ಹೋಗೋಕ್ಕಾಗಲಿಲ್ಲ.
ಅಂದರೆ ಈ ಬಾರಿ ಏನೇರೇ ಆಗಲ್ದು ಒಟ್ಟು ಟೋಟಲಿ ಕೃಷ್ಣಾ ಕೊಳ್ಳದ ಯೋಜನೆಗಳನ್ನು ನಾವು ಮುಗಿಸ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ನಮ್ಮ ಇಬ್ಬರೂ ಮಂತ್ರಿಗಳು ಬಂದಾರ, ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು. ಮತ್ತು ಇದು ಭವಿಷ್ಯದಲ್ಲಿ ನಮ್ಮ ಒಳ್ಳೆಯ ಕೆಲಸ ಆಗೋದಲ್ಲ. ಅದು ಕನಿಷ್ಠ ಎಲ್ಲರೂ ಹೇಳ್ತಾರೆ 1,00,000 ಕೋಟಿ ರೂಪಾಯಿ ಬೇಕಂತ ಹೇಳ್ತಾರೆ. 1,00,000 ಕೋಟಿ ಬರಲಿ, 1,00,000 ಕೋಟಿ ಅಂತೂ ಹತ್ತಂಗಿಲ್ಲ, ಭಾಳ ಮಾಡಿ ಕಡಿಮೆ ಒಳಗೆ ಆಗ್ತೈತೆ, ಆಗಬಹುದು. ಆದರೂ ಆ ತೀರ್ಮಾನ ಮಾಡಿರಲ್ಲ, ಅದು ದೊಡ್ಡದತ್ತರಿ. ಅಲ್ಲ, ಮಾಡೋದಕ್ಕಿಂತ ಮಾಡುತ್ತೇವೆ ಅನ್ನೋಂಥ ಯೋಚನೆ ಇಟ್ಕೊಂಡ್ರಲ್ಲ, ಹೌದು. ಆ ಯೋಚನೆಗೆ ಕೂಡ ಬೆಂಬಲ ಸಿಗ್ತಾ ಇರುವಂತ ವಿಠಲ್ ಅವರಾಗಿರ್ಲಿ, ಎಂ ಬಿ ಪಾಟೀಲ್ರಾಗಿರ್ಲಿ, ಇವೆಲ್ಲ ಮತ್ತು ಶಿವಾನಂದ ಪಾಟೀಲ್ ಅವರಾಗಿರ್ಲಿ, ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಬೆಂಬಲ ಸಿಗ್ತಾ ಇದೆ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಅಂತ್ಯಕ್ಕೆ ಬರ್ತಾ ಇದ್ದೇನೆ. ಇನ್ನು ನನ್ನ ಕೊನೆಯ 3 ಪ್ರಶ್ನೆ. ಕ್ಷೇತ್ರದಲ್ಲಿ, ಸರಿ ಸರ್, ಕ್ಷೇತ್ರದಲ್ಲಿ ಜನಸಾಮಾನ್ಯರಿಂದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬರ್ತಾ ಇದ್ದೀವಿ. ಭಾಳಷ್ಟು ಶಾಸಕರನ್ನ ನೋಡಿದ್ದೀವಿ, ವಿಠಲ್ ಅವ್ರನ್ನು ಕೂಡ 2 ಬಾರಿ ನೋಡ್ತಾ ಇದ್ದೀವಿ. ಯುವಕರಿಗೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಯುವಕರು, ಮತ್ತು ನಮ್ಮ ಯುವತಿಯರು ಬೇರೆ ಬೇರೆ ತಾಲೂಕಿಗೆ ಅಲ್ಲಿ ಇಲ್ಲಿ ಗಾರ್ಮೆಂಟ್ಸ್ಗಳನ್ನು ಹುಡುಕ್ತಾ ಇದ್ದಾರೆ. ಅಂತ ಉದ್ಯೋಗದ ಬಗ್ಗೆ ಯಾಕೆ ಚಿಂತನೆ ನಡೆಸ್ತಾ ಇಲ್ಲ? ರೈತರ ಬಗ್ಗೆ 1,000 ಕೋಟಿ ತೊಗೊಂಬಂದ್ರಿ, ಅದರಲ್ಲಿ ಒಂದು 500 ಕೋಟಿ ಉದ್ಯೋಗಕ್ಕೆ ಯಾವುದಾದ್ರೂ ಒಂದು ಇಂಡಸ್ಟ್ರಿಗಳನ್ನು ತೊಗೊಂಬಂದಿದ್ರೆ ಚಡ ಡೆವಲಪ್ಮೆಂಟ್ ಆಗ್ತಾ ಇದೆ, ನಾಗ್ಠಾನ ಬೆಳೀತಾ ಹೋಗ್ತಾ ಇದೆ. ಚಡ ಬೆಳೆಸೋಕ್ಕೋಸ್ಕರ ನಾಗ್ಠಾನ ಬೆಳೀತಾ ಇದೆ, ಚಡಚಣನೂ ಬೆಳೆಸಬೇಕು, ನಾಗ್ಠಾನೂ ಬೆಳೆಸಬೇಕು ಅನ್ನುವಂಥ ವಿಷಯಗಳನ್ನು ಕೂಡ ತೆಗಿತಾ ಇದ್ದಾರೆ. ಇದ್ರ ಬಗ್ಗೆ ತಮಗೆ ಯೋಚನೆ ಏನು ಸರ್? ಯುವಕರಿಗಾಗಿ ಈಗಾಗಲೇ ಯೋಚನೆ ಮಾಡಿ ನಮ್ಮ CS ನಾಡಗೌಡ ಅವರು ಅಧ್ಯಕ್ಷರಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಹೇಳಿ ಸೋಪ್ ರೆಡಿ ಮಾಡ್ತಾರಲ್ರಿ, ಅದಕ್ಕೆ ಅಧ್ಯಕ್ಷರಿದ್ದಾರೆ. ಹೋದ ಸಂಕ್ರಮಣಕ್ಕೆ ಅವರು ಇಲ್ಲಿ ಬಂದ ತಕ್ಷಣ ಅವರು ಸನ್ಮಾನ್ಯ ಶ್ರೀ ಬಸನಗೌಡರು ಮತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲರ ಜೊತೆ ಕೂಡ್ಕೊಂಡು ಒಂದು ತೀರ್ಮಾನ ಏನು ಮಾಡಿವಪ್ಪ ಅಂದ್ರೆ, ನಾನು ಹೇಳಿದೆ, ನೀವು ಅಧ್ಯಕ್ಷರಾಗಿದ್ದು ಸ್ವಾರ್ಥಕ್ಕೆ, ನೀವು ಉಸ್ತುವಾರಿ ಸಚಿವರಾಗಿದ್ದು ಸ್ವಾರ್ಥಕ್ಕೆ ಯಾವಾಗ ಆಗ್ತೈತಪ್ಪ ಅಂದ್ರೆ ನಮ್ಮಲ್ಲಿ ಸೋಪ್ ಫ್ಯಾಕ್ಟ್ರಿ ಪ್ರಾರಂಭ ಆಗಬೇಕು. ಸುಮಾರು 500 ಜನ ಮಿನಿಮಮ್ ಯುವಕರು ಅಲ್ಲಿ ದುಡಿತಾರೆ. ಅದಕ್ಕೆ ನಾವು ದುಡಿಯುವಂಥ ಕಾರ್ಯ ಆಗಬೇಕಾಗಿತ್ತು, ಯುವಕರಿಗೆ ಒಳ್ಳೆಯದಾಗಬೇಕಾಗಿತ್ತು ಅಂದರೆ ಇದನ್ನು ಮಂಜೂರು ಮಾಡಿರಿ ಅಂತ ಹೇಳಿದ್ದೆ. ಅದಕ್ಕಾಗಿ ಅವರು ಎಸ್ ಅಂತ ಹೇಳಿ ಮಂಜೂರು ಮಾಡಿ ಭೂಮಿ ಸಹಿತ ಕೊಟ್ಟಿದ್ದಾರೆ. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಆಚೆ ಕಡೆ ಏನದ ಭೂಮಿ, ಆ ಭೂಮಿ ಸಹಿತ ಅಲಾಟ್ಮೆಂಟ್ ಆಗಿದೆ. ಮತ್ತು ಹ್ಯಾಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಉಳಿದಿದೆ. ಇನ್ನು ಏನೇ ಮಾಡಿ ಇಂಡಸ್ಟ್ರಿಯಲ್ ಅಂತೂ ಸ್ಥಾಪನೆ ಆಗುತ್ತೆ. ಒಂದು ಎರಡನೇದು ಇನ್ನೂ ಒಂದು ಇಂಡಸ್ಟ್ರಿಯಲ್ ನಮ್ಮ ಕ್ಷೇತ್ರದಲ್ಲೇ ಬರುತ್ತೆ. ಅಂದರೆ ತಿಡುಗುಂದಿ ಸುತ್ತಮುತ್ತ ಇರುವಂಥ ಎಲ್ಲ ಜಮೀನನ್ನು, ಕೆಲವೊಬ್ರು ಜಮೀನು ಕೊಡಕ್ಕೆ ರೆಡಿ ಇಲ್ಲ ಇವತ್ತು ಸಹಿತಕ್ಕೆ, ಬ್ಯಾಡ್ರಿ ನಮ್ಮ ಜಮೀನು ಇದು ಕಿತ್ತು ಒಯ್ರಿ ನಿಮ್ಮ ಇಂಡಸ್ಟ್ರಿ ಅಂತಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ವತಿಯಿಂದ ಅಲ್ಲಿ ಒಂದು ಸುಮಾರು ತಿಡುಗುಂದಿಯೊಳಗೆ ಕನಿಷ್ಠ ಏನಿಲ್ಲ ಅಂದರೂ ಸಹಿತಕ್ಕೆ 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಉದ್ಯೋಗ ಸಂಬಂಧನೇ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪ್ರಾರಂಭ ಮಾಡೋರು ಇದ್ದೀವಿ. ಅದು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಅದಾರ ಅಂತೇಳಿ ಆಗ್ತೈತೆ ಅನ್ನುವಂಥ ವಿಶ್ವಾಸ. ಮಧ್ಯಮ ಕೈಗಾರಿಕೆ ಸಚಿವರು ಇರೋದ್ರಿಂದ ಆಗ್ತೈತಿ ಅಂತ ಹೇಳಿ ಈಗಾಗಲೇ ಕೆಲವೊಬ್ಬರು ಜಮೀನು ಎಲ್ಲ ತೊಗೊಂಡಿವಿ. ಈ ಥರ ಪ್ರತಿಯೊಂದು ವಿಷಯದಲ್ಲಿ ಸಹಿತಕ್ಕೆ ಒಕ್ಕಲುತನ ಅಭಿವೃದ್ಧಿ ಆಗ್ತೈತಿ, ಅದರಲ್ಲಿ ಉದ್ಯೋಗ ತೊಡಗ್ತೈತಿ. ಇವತ್ತು ದ್ರಾಕ್ಷಿ ಅತ್ಯುತ್ತಮ ಬೆಲೆ ಇದ್ದದಕ್ಕಾಗಿ ಎಲ್ಲಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಹತ್ತೋದು ದ್ರಾಕ್ಷಿಗೆ. ಯುವಕರು ಯುವತಿಯರು ಎಲ್ಲರೂ ಕೆಲಸ ಹತ್ತೈತಿ. ಒಬ್ಬ ಕನಿಷ್ಠ ಒಂದೊಂದು ದಿವಸಿಗೆ ಅವರು 1,000-2,000 ಪೇಮೆಂಟ್ ಹಾಕ್ತಾರೆ. ಅಂದ್ರೆ ಕಟಿಂಗ್ ಮಾಡೋದು ಹಿಡಿದು ಇದಿರ್ತಾನೆ. ಈ ಥರ ಉದ್ಯೋಗದ ಕಡಿಮೆನೇ ಆಗಂಗಿಲ್ಲ. ಈಗೇನು ವಲಸೆ ಹೋಗುವಂಥವ್ರು ಕೆಲವೊಬ್ಬರು ಏನದಾರಲ್ರಿ, ಅವ್ರ ಚಟಾನೇ ಐತಿ ವಲಸೆ ಹೋಗೋದು. ಕೆಲವೊಮ್ಮೆ ಇಲ್ಲಿ ಪಾಪ ದುಡಿಯಂಗಿಲ್ಲ, ಅಲ್ಲಿ ದುಡಿತಾವ, ಇಲ್ಲಿ ತಂದು ಕುಡಿದು ಹಾಳು ಮಾಡಿಬಿಡ್ತಾರೆ ತಾಂಡಾಗಳು. ಇಲ್ಲಿ ಆದ್ರೆ ಮನೆ ಕೊಡಬೇಕು, ಅಲ್ಲಿ ಆದ್ರೆ ಹಾಂ, ಈ ಥರ ಆಗೋದ್ರಿಂದ ಉದ್ಯೋಗ ಅಂತೂ ನಾವು ನಿಶ್ಚಿತವಾಗಿಯೂ ಅದನ್ನು ಆ ಕಡೆನೂ ಗಮನ ಹರಿಸ್ತಾ ಇದ್ದೀವಿ. ಸರಿ, ಓಕೆ ಸರ್. ನನ್ನ 2ನೇ ಪ್ರಶ್ನೆ, ನನ್ನ ಕೊನೆ ಪ್ರಶ್ನೆ. ಚಡ ಡೆವಲಪ್ಮೆಂಟ್ ಆಗ್ತಾ ಇದೆ, ನಾಗ್ಠಾನ್ ಯಾಕೆ ಆಗ್ತಾ ಇಲ್ಲ, ಡೌನ್ ಆಗ್ತಾ ಇದೆ? ಇದು ಹಳ್ಳಿಯಾಗಿ ಉಳಿದಿದೆ, ಸಿಟಿಯಾಗಿ ಬೆಳೀತಾ ಇದೆ. ಇದಕ್ಕೆ ವಿಠಲ್ ಅವರ ಗಮನ ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷದಲ್ಲಿ ಮಾರ್ಗ ಏನು ಸರ್? ನಾವು ಏನೇ ಮಾಡಿದ್ರು ಸಹಿತಕ್ಕೆ ಚಡ್ಚಾಣ ತಾಲೂಕಾ ಪ್ಲೇಸ್ ಆಗಿದೆ. ಅದು ತಾಲೂಕಾ ಮಟ್ಟದಾಗ ಕೆಲವೊಂದು ಅಭಿವೃದ್ಧಿ ಇದು ಮಾಡಬೇಕಾಗ್ತದೆ. ಎಲ್ಲ ಅಭಿವೃದ್ಧಿಯಲ್ಲಿ ಆಗ್ತದೆ, ಸತ್ಯ ಐತಿ ತಾವು ಕೇಳಿದ್ರಾಗ. ಆದರೆ ಅತ್ಯಂತ ನಮಗೆ ಪ್ರಿಯವಾದ ನಾಗಠಾಣ ಮತಕ್ಷೇತ್ರ ಯಾವಾಗ ನಾಗಠಾಣ ಆಗಿದೆ ಆ ಸಮಯದಲ್ಲಿ ನಾನೇ ಆರಿಸಿ ಬಂದೀನಿ. ಫಸ್ಟ್ ಸ್ಟಾರ್ಟಿಂಗ್ ನಾಗಠಾಣಕ್ಕೆ MLA ಯಾರಪ್ಪ ಅಂದ್ರೆ ಕಟಕದವನು, ವಿಠಲ್ ಕಟಕದವನು. ಅದೇ ತೆರನಾಗಿ ಜನರ ಪ್ರೀತಿನೂ ತೋರಿಸ್ಯಾರ ನನಗೆ. ಅಲ್ಲಿ ನಾಗಠಾಣದಲ್ಲಿ ಜನ ಹಿಂಗದಾರ ಹಾಂಗದಾರ ಅಂತ ಕೆಲವೊಬ್ಬರು ಅದನ್ನು ನನಗೆ ಹೇಳಿದರು.
ಕೆಲವೊಬ್ರನ್ನ. ಆದ್ರೆ ನಾನು ಏನು ಹೇಳ್ತೀನಿ ಅವ್ರಿಗೆ ಅಂದ್ರೆ ನಾಗಠಾಣದೊಳಗೆ ನನಗೆ ರೊಕ್ಕ ಕೊಟ್ಟು ಇಲೆಕ್ಷನ್ ಮಾಡ್ಯಾರ, ಓಟ್ ಹಾಕ್ಯಾರ, ಜೊತೆಗೆ ರೊಕ್ಕ ಕೊಟ್ಟು ಓಟ್ ಹಾಕ್ಯಾರ, ಸುಳ್ಳಲ್ಲ. ಸಪೋಸ್ ಕೊಟ್ಟು ಹಾಂ, ಏನೂ ನಂದೇ ಪುಣ್ಯ. ಮತ್ತು ನಾಗಠಾಣದ ಎಲ್ಲ ಹಿರಿಯರು ಹಿಡಿದು ಸಣ್ಣವರು ಇರ್ತಾನೆ ನನ್ನನ್ನು ಅಪೇಕ್ಷೆ ಪಡ್ತಾರೆ. ನಾಗಠಾಣ ಎಂದೂ ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ನಾಗಠಾಣ ಅಂದ್ರೆ ಅದು ಎಲ್ಲ ರೀತಿಯಿಂದನೂ ಶಕ್ತಿಶಾಲಿ ಮಾಡ್ತೀವಿ. ಮತ್ತು ನನ್ನ ದೃಷ್ಟಿಕೋನದಾಗ ಒಂದು ಫ್ಯಾಕ್ಟ್ರಿ ಈ ಸೈಡೇ ಶುಗರ್ ಫ್ಯಾಕ್ಟ್ರಿ ಮಾಡಬೇಕಂತ ವಿಚಾರ ಅದ. ಆದರೆ ಈಗ ಸದ್ಯ ಹೇಳೋದು ಬೇಡದು, ಅದು ಮುಂದಿನ ದಿನಮಾನದಲ್ಲಿ ನಾವು ಸ್ವತಾನೇ ಮಾಡಬೇಕಂತ ಯೋಚನೆ ಮಾಡೀವಿ. ಅದಕ್ಕೆ ಅದನ್ನು ಮುಂದಿನ ದಿನಮಾನದಲ್ಲಿ ಹೇಳೋಣ. ಓಕೆ, ಥ್ಯಾಂಕ್ ಯು ಸರ್. ಸರಿ ಸರ್, ಈಗಿನ ಬರ್ತಾರಂಥ ವಿಷಯಗಳೇ ಈ ಓಟು ಚೋರ್ ಅನ್ನುವಂಥ ವಿಷಯಗಳನ್ನಾಗಿರಲಿ. ಬಿ ಜೆ ಪಿಯವರು ಅಂತ ಇದ್ದಾರೆ, ಓಟು ಚೋರು ಮಾಡಿದರೆ 140 ಹೆಂಗೆ ಬಂದರು, ಓಟು ಚೋರು ಆಗಿದ್ರೆ 9 MP ಹೆಂಗೆ ಬಂದರು, EVM ಬೇಡ ಬ್ಯಾಲೆಟ್ ಪೇಪರ್ ಬೇಕಂದರೆ ಮತ್ತು ಇವರಿಗೆ ಗೆದ್ದಂಥ EVM ಮಷಿನ್ ಮೇಲೆ ಇವರಿಗೆ ನಂಬಿಕೆ ಇಲ್ಲವಾ ಅನ್ನೋಂಥ ವಿಷಯಗಳನ್ನು ಮಾತಾಡ್ತಾ ಇದ್ದೀವಿ. ನೀವು ಏನಂತೀರಿ ಸರ್ ಇದ್ರ ಬಗ್ಗೆ? ಸರ್, ಅದು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈಗಾಗಲೇ ಯಾವ ಥರ ವೋಟಿಂಗ್ ಇದೆ, ಯಾವ ಥರ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ತೋರಿಸಿದ್ದಾರೆ. ಒಂದು ಮನೆಯಲ್ಲಿ 10x10 ಮನೆಯಲ್ಲಿ ಸುಮಾರು 200 ಜನರ ವಾಸಸ್ಥಾನ ತೋರಿಸ್ಯಾರ. ಇರಾಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಇಟ್ ಮೇ ಬಿ ಕಂಪಲ್ಸರಿ ಚೋರ್ ಚೋರ್. ಅದ್ರಾಗ ಏನದ ರೀ ಸರ್, ಎಲ್ಲ ಕ್ಲಿಯರ್ ಅದ. ಮತ್ತು ಒಬ್ಬರು ಇಲ್ಲಿ ಓಟ್ ಹಾಕ್ತಾರೆ, ಬಿಜಾಪುರದಲ್ಲಿ ಹಾಕ್ತಾರೆ, ಬೆಂಗಳೂರಿನಾಗ ವೋಟಿಂಗ್ ಕಾರ್ಡ್ನಾಗ ಲಿಸ್ಟ್ ಅದ, ಮಹಾರಾಷ್ಟ್ರ ಮುಂಬೈದಾಗ ಅದ. ಮತ್ತು ನೀವು ಆಧಾರ್ ಕಾರ್ಡ್ ಇವೆಲ್ಲನೂ ಅಟ್ಯಾಚ್ ಇರ್ತಾವೆ. ಇವ್ರು ಹ್ಯಾಂಗೆ ಮಾಡ್ತಾರೆ? ಇವ್ರು ಚೋರಿನೇ. ಅದಕ್ಕಾಗಿ ಇದು ಸಮಸ್ಯೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಏನು ಹೇಳ್ಯಾರ, ಇದು ಅಲ್ಲಿನೂ ಏನು ಚೋರು ಆಗಂಗಿಲ್ಲ ಅಂತ ಹೇಳಂಗಿಲ್ಲ. ಆದರೆ ಇದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸುಮಾರು ಒಂದು ಮತಕ್ಷೇತ್ರದಲ್ಲಿ 1 ಲಕ್ಷ ಮೇಲ್ಪಟ್ಟು ಆಗಿದೆ ಅಂತ ಹೇಳಿ ತೋರಿಸಿದ್ದಾರೆ ಎಲ್ಲನೂ. 1 ಲಕ್ಷ ಮೇಲ್ಪಟ್ಟು ಆದರೆ ಮತ್ತು ಯಾವ ಅಭ್ಯರ್ಥಿ ಆದರೂ ಸಹಿತಕ್ಕೆ ಏನಾಗುತ್ತೆ? ಮತ್ತು ಇದನ್ನೇ ಅವರು ತೋರಿಸ್ಬೋದಲ್ಲ. ಬಿ ಜೆ ಪಿಯವ್ರು ತೋರಿಸ್ಬೇಕಾಗಿತ್ತು. ಹಂಗಿತ್ತಂದ್ರೆ ಇದು ತಪ್ಪದ ಅಂತ ಹೇಳಬೇಕು. ಬಂದು ಕೋರ್ಟಿಗೆ ಹೋಗ್ತೀವಿ ನಿನ್ನ ಮ್ಯಾಗ ಅಂತ ಹೇಳಿ, ಹೌದಲ್ಲ, ಏನೂ ಇಲ್ಲ ಅಂದ್ರೆ ಮತ್ತು ಇವ್ರು ಚೋರ್ ಆಲ್ವೇಸ್ ಚೋರ್ ಅಂತೀರಿ. ಸರಿ, ಓಕೆ. ಈ EVM ಬದಲಾಗಿ ಬ್ಯಾಲೆಟ್ ಪೇಪರ್ ಬರುವ ವಿಷಯಗಳ ಬಗ್ಗೆ ಸರ್, ಮೊನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಹೌದು, ಚುನಾವಣಾ ಆಯೋಗಕ್ಕೂ ಕೂಡ ಇವರು ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನೋಂಥ ವಿಷಯ ಕೂಡ ನಾವು ತಿಳಿದು ನಮಗೆ ಮೆಸೇಜ್ ಬಂದಿದೆ. ನಿಮ್ಗೇನು ಅನಿಸುತ್ತೆ, ಬ್ಯಾಲೆಟ್ ಪೇಪರ್ ಬರಬೇಕಾ ಬರಬಾರ್ದಾ ಸರ್? ಸರ್, ಬ್ಯಾಲೆಟ್ ಪೇಪರ್ ಈಸ್ ಮೋಸ್ಟ್ ವಾಂಟೆಡ್ ಅಂತ ಈಗ ಸದ್ಯ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಸುಮ್ಮನೆ ಜನರ ನಜರಲ್ಲಿ ಕೆಲವೊಬ್ಬರು ಹಾಗೆ ಕೆಲವೊಬ್ಬರು ಹೀಗೆ. ಟೆಕ್ನಾಲಜಿ ಭಯಂಕರ ಫಾಸ್ಟ್ ಇದೆ, ಈಗ ಏನು ಚೇಂಜ್ ಮಾಡಿದ್ರು ಮಾಡಬಹುದು ಅಂತ ನಮಗೆ ಭಯ ಐತಿ. ಇಷ್ಟು ಮಾತ್ರ ಅನಿಸ್ತೈತಿ. ಈಗ ನೋಡ್ರಿ, ನಾವು ಇಲ್ಲೇ ಕೂತೀವಿ ಅಂದ್ರೆ ನಾವು ಏನು ಮಾಡಾಕತ್ತೀವಿ ಏನಿಲ್ಲ ಅನ್ನೋ ಸಹಿತಾಗ ನಾವು ಗೊತ್ತಿಡಿಬೋದು. ಹೌದು, ಅದೇ ತೆರನಾಗಿ ಯಾಕೆ ಕಂಪ್ಯೂಟರ್ ಏನಾರೆ ಮಾಡೋಕ್ಕೇನು ಭಾಳ ಈಸಿ ಅದ ರೀ. ಹೌದು ಹೌದು. ಅಂದರೆ ನಿಮ್ಮ ಪ್ರಕಾರ ಬ್ಯಾಲೆಟ್ ಪೇಪರ್ ಬರಬೇಕು. ಸರಿ, ಓಕೆ. ಕೊನೆ ಪ್ರಶ್ನೆ ಸರ್, ನಾಗಠಾಣ ಮತ್ತು ಚಡಚಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ವಿಠ್ಠಲ್ ಕಟಕ್ದೋಂದ್ ಅವರ 2028 ನಡೆ ಏನಾಗಿರಬಹುದು ಕ್ಷೇತ್ರ ಜನ ಬಯಸ್ತಾ ಇದ್ದಾರೆ. ಈ ಒಂದು ಪ್ರಶ್ನೆ ಮತ್ತು ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಮುಂದಿನ 28ರ ಭವಿಷ್ಯ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದ್ರೆ, ನಿಶ್ಚಿತವಾಗಿಯೂ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಅದರೊಳಗೇನು ಎರಡನೇ ಮಾತೇ ಇಲ್ಲ. 28 2.5 ವರ್ಷ ಇದೆ. ಬಿಕಾಸ್ ನಾನು ಅನ್ಹೆಲ್ದಿ ಇದ್ದೆ. ನೀವು ಈ ಮೊದಲು ನನಗೆ ನೋಡಿಲ್ಲ. ನೀವು ಈ ಕೈ ಹಿಂಗೆ ಇಷ್ಟೊಳಗುತ್ತಿತ್ತು, ಹಿಂಗೆ ಆಡ್ತಿತ್ತು. ಆದರೆ ಇವಾಗ ನಾನು ಜನರ ಕೃಪಾ ಆಶೀರ್ವಾದದಿಂದ ನನಗೆ ಎಲ್ಲವೂ ಸಂಪೂರ್ಣ, ಏನೇನೂ ಸಮಸ್ಯೆ ಇಲ್ಲ. BP ಇಲ್ಲ, ಶುಗರ್ ಇಲ್ಲ, ಯಾವೂ ಇಲ್ಲ. ಮತ್ತು ನಾನು ಆ್ಯಸ್ ಇಟ್ ಈಸ್ ಆ್ಯಕ್ಟಿವ್ ಇರ್ತೀವಿ. ಅಂಥ ಸಮಯದಾಗ ಕಟಕದಣ್ಣು ಬೇಕು ಅಂತ ಓಟ್ ಹಾಕ್ಯಾರ. ಮತ್ತು ಇವತ್ತು ನಾನು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕೇಳಕ್ಕಾಗಿ ಎಲ್ಲ ಕಾರ್ಯಕರ್ತರು ನೀವು ಹಂಗೆ ಅನ್ಬೇಡ್ರಿ ಅಂತ ನನಗೆ ಹೇಳ್ಯಾರ. ಕೊನೆಯದಲ್ಲ, ಇನ್ನು ಪ್ರಾರಂಭ ಅಂತ ಹೇಳ್ತಾರೆ ಕೆಲವೊಬ್ಬರು. ಆದರೂ ಸಹಿತ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದರೆ, ಅದೇ ಮತದಾರರು ಮತ್ತು ಕಾರ್ಯಕರ್ತರು ಎಲ್ಲರೂ ಜೊತೆಗೂಡಿಕೊಂಡು ನೀವು ಇರಬೇಕು, ನಿಲ್ಲಬೇಕು ಅಂದರೆ ಎಲ್ಲದಕ್ಕೂ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸರ್. ನಿಶ್ಚಿತ. ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಇಷ್ಟೊತ್ತಿವರೆಗೆ ತಾವು ಸಂದರ್ಶನ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ನಿಮ್ಮ ಕ್ಷೇತ್ರ ಜನತೆಗೆ ಮುಂದಿನ ದೂರದೃಷ್ಟಿಕೋನದಿಂದ ಒಂದು ಮನವಿ ಮಾಡಿಕೊಳ್ಳೋದಾದರೆ ಏನು ಸಂದೇಶ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಪ್ರಿಯ ಮತದಾರರೇ, ಕಾರ್ಯಕರ್ತ ಬಂಧುಗಳೇ, ನಾನು ತಮ್ಮಲ್ಲಿ ವಿನಂತಿಪೂರ್ವಕ ಏನು ಮಾಡ್ತೀನಪ್ಪ ಅಂದ್ರೆ, ನೀವು ನನ್ನನ್ನು ಎಲ್ಲಿವರೆಗೆ
ಇಚ್ಛೆ ಪಡ್ತಾ ಇದ್ದೀರಿ, ಈ ಕ್ಷೇತ್ರದಲ್ಲಿ ದುಡಿಬೇಕಂತ ಹೇಳ್ತೀರಿ, ಅಷ್ಟು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆನೂ ನಾನು ಮಾಡಿದ್ದನ್ನು ತಾವು ನೋಡಿರಿ, ಈಗ ಮುಂದೆನೂ ನೋಡ್ತೀರಿ. ಮುಂದಿನ ತೀರ್ಮಾನ, ನನ್ನ ಎಲ್ಲ ತೀರ್ಮಾನಗಳ ಜೊತೆಗೆ ನಿಮ್ಮ ತೀರ್ಮಾನವೇ ಭಾಳ ಮುಖ್ಯ ಇರ್ತೈತಿ. ಆ ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಆದರೆ ಸಂದರ್ಶನ ಮುಗಿಸ್ಲಿಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ನಾಗ್ಠಾಣ ಮತ್ತು ಚಡಚಣ ವಿಧಾನಸಭಾ ಕ್ಷೇತ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕನಸು, ನನಸು ಮತ್ತು ಇಟ್ಕೊಂಡಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರಧಾರೆಗಳನ್ನು, ಯುವಕರ ಬಗ್ಗೆ, ಯುವತಿಯರ ಬಗ್ಗೆ, ಅಲ್ಲಿಯ ವಿಶೇಷವಾಗಿ ಉದ್ಯೋಗದ ಬಗ್ಗೆ ಬಹಳಷ್ಟು ಕನಸುಗಳನ್ನು ಇಟ್ಟುಕೊಂಡಿರಿ. ಆ ಕನಸಿನ ವಿಷಯಗಳನ್ನು ನಾನು ಆ ಕ್ಷೇತ್ರದಿಂದ ನಾನು ಕೂಡ ಆ ಮತದಾರ ಇರಬಹುದಲ್ಲ ಅನ್ನೋಂಥ ರೀತಿಯಿಂದ ನನಗೆ ಫೀಲ್ ಆಗ್ತಾ ಇದೆ. ಅಷ್ಟೆಲ್ಲ ಡೆವಲಪ್ಮೆಂಟ್ಗೆ ಕಾರಣಕರ್ತರಾಗಿ ತಾವು ಅಷ್ಟೆಲ್ಲ ತೊಗೊಂಡು ಹೋಗ್ತಾ ಇದ್ದೀರಿ. ಆದರೂ ಕೂಡ ಸಮಯದ ವಿಚಾರ ಮಾಡೋತಾ ಬೇರೆ ಬೇರೆ ನಿಮಿತ್ತದಿಂದ ನೀವು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ, ಮತ್ತು ನಿನ್ನೆ ಕೂಡ ತಾವು ರಾತ್ರಿ ಪ್ರವಾಸ ಮಾಡಿ ಬೆಂಗಳೂರಿಂದ ಕ್ಷೇತ್ರ ಕಡೆ ಬಂದಿರಿ. ಮತ್ತೆ ನೀವು ಕ್ಷೇತ್ರದಲ್ಲಿ ಓಡಾಡಬೇಕು, ಅಲ್ಲಿಯ ಕೆಲಸಗಳನ್ನು ನೋಡಬೇಕು, ಮತ್ತೆ 2-3 ದಿನ ಬಿಟ್ಟು ಮತ್ತೆ ಅನುದಾನ ರೀತಿಯಲ್ಲಿ, ಅನುದಾನ ವಿಷಯದಲ್ಲಿ ಮತ್ತೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಬೇಕು. ಮತ್ತು ಹೀಗೆ ನಿಮ್ಮ ಒಂದು ದಿನಚರಿತ್ರೆ ಹೆಂಗಿದೆ ಅಂತೇಳಿ 365 ದಿನದಲ್ಲಿ 200 ದಿನ ಕ್ಷೇತ್ರದಲ್ಲಿ, 165 ದಿನ ಬೆಂಗಳೂರಿನಲ್ಲಿ. ಯಾಕಂದರೆ ಶಾಸಕನಾಗಿದ್ದೇನೆಂದರೆ ಆರಾಮಾಗಿ ಫ್ಲೈಟ್ನಲ್ಲಿ, ಆರಾಮ್ AC ಮನೆಯಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದರಲ್ಲಿ ಇರೋದಕ್ಕಿಂತ ಕ್ಷೇತ್ರದಲ್ಲಿ, ಕ್ಷೇತ್ರದ ಗುಡಿಸಿನಲ್ಲಿ, ಕ್ಷೇತ್ರದ ಮಣ್ಣಿನ ತೆಗ್ಗಿನ ತೆಂಬಿನ ರಸ್ತೆಯಲ್ಲಿ ಓಡಾಡುವಂಥ ಮಾರ್ಗದಲ್ಲಿ ತಾವೇನಿದ್ದೀರಿ, ಆ ದೇವರು ಶಕ್ತಿಗಿಂತ ಆ ದೇವರು ನಿಮಗೆ ಬುದ್ಧಿಶಕ್ತಿ ಹೆಚ್ಚಿಗೆ ಕೊಡಲಿ, ಮತ್ತು ಇದೇ ರೀತಿ ಅನುದಾನವನ್ನು ಪಡೆದುಕೊಂಡು ಬರೋದರಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದಾರೆ. ನಮಸ್ತೆ, ಜೈ ಹಿಂದ್ ಸರ್. ಆದಷ್ಟು ಬೇಗ ಚಡಚಣ ಮತ್ತು ಅದರ ಜೊತೆಲಿ ಕೂಡ ನಾಗ್ಠಾಣನ್ನು ಕೂಡ ಡೆವಲಪ್ಮೆಂಟ್ ಮಾಡಿ ಅಂತ ನನ್ನ ಇನ್ನೊಂದು ವಿಷಯ ಸರ್, ನನ್ನ ವೈಯಕ್ತಿಕವಾಗಿ ನಾನು ಕೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ನನಗೆ ಚಡಚಣ ಎಷ್ಟು ಬೆಳೀತಾ ಇದೆ, ಅದರ ಜೊತೆಯಲ್ಲೂ ಕೂಡ ನಾಗ್ಠಾಣ ಏನು ಹೆಸರು ಬಂದಿದೆ, ಆ ಹಳ್ಳಿ ಏನಿದೆ, ಆ ಹೋಬಳಿ ಏನಿದೆ, ಅದನ್ನು ಕೂಡ ಅದೇ ರೀತಿ ಬೆಳೆಸಿರಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದಾರೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್.